ಹಲೋ ಗೈಸ್, ಇವತ್ತು ಈ 6x6 ಕ್ಯೂಬನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಆಲ್ರೆಡಿ 4x4 5x5 ಇದೆಲ್ಲ ಹೇಗೆ ಸಾಲ್ವ್ ಮಾಡೋದು ಅಂತ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಇವಾಗ ಈ 6x6 ಕ್ಯೂಬನ್ನು ಸಾಲ್ವ್ ಮಾಡ್ಕೊಳ್ಬೇಕಾದ್ರೆ ಸೇಮ್ ಈ 4x4 ಕ್ಯೂಬ್ ಥರನೇ ಸಾಲ್ವ್ ಮಾಡ್ಬೋದು. ಹೆಂಗಂತೀರಾ? ಸಿಂಪಲ್. ಈ ಥರ ಸೆಂಟರ್ ಪೀಸಸ್ನ ಮಾಡ್ಕೊಳ್ಬೇಕು ಎಲ್ಲ ಕಡೆ. ಅದಾದಮೇಲೆ ಈ ಥರ ಎಡ್ಜ್ ಪೀಸಸ್ನ ಪೇರ್ ಮಾಡ್ಕೊಳ್ಬೇಕು, ಸೇಮ್ 4x4 ಥರನೇ. ಆ್ಯಂಡ್ ಅದಾದಮೇಲೆ ಈ ವೈಟ್ ಲೇಯರ್ನ ಕ್ಲಿಯರ್ ಮಾಡ್ತೀವಿ. ನೆಕ್ಸ್ಟ್ ಈ ಎಡ್ಜ್ ಪೀಸಸ್ನ ಪೇರ್ ಮಾಡಿರೋ ಎಡ್ಜ್ ಪೀಸಸ್ನ ಇನ್ಸರ್ಟ್ ಮಾಡ್ತೀವಿ, ಕಾರ್ನರ್ ಆ್ಯಂಡ್ ಎಡ್ಜ್ ಪೀಸ್. ಆ್ಯಂಡ್ ಲಾಸ್ಟ್ ಲೇಯರ್ ಸೇಮ್ 3x ಥರ ಇದೆಲ್ಲ. ಓಕೆ, ಇವಾಗ ಇದಕ್ಕೂ ಇರೋ ಡಿಫ್ರೆನ್ಸ್ ಏನಂದರೆ ಇದರಲ್ಲಿ 4 ಲೇಯರ್ ಇದೆ, ಇದರಲ್ಲಿ 6 ಲೇಯರ್ ಇದೆ ಅಷ್ಟೇ. ಮತ್ತೇನು ಡಿಫ್ರೆನ್ಸ್ ಇಲ್ಲ. ಏನಕ್ಕಂದರೆ ಇದರಲ್ಲಿ ಯೂಸ್ ಮಾಡೋ ಆಲ್ಗರಿದಮ್ ಆ್ಯಂಡ್ ಮೆಥಡ್ಸನ್ನು ಸೇಮ್ ಇಲ್ಲೂ ಯೂಸ್ ಮಾಡ್ತೀವಿ, ಅದರಲ್ಲಿ ಏನು ಚೇಂಜಸ್ ಇಲ್ಲ. ಇವಾಗ ಈ 6x6 ಕ್ಯೂಬನ್ನು ಸೇಮ್ ಈ 4x4 ಕ್ಯೂಬ್ ಥರ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಫಸ್ಟು ಸೆಂಟರ್ ಪೀಸಸ್ನ ಜಾಯಿನ್ ಮಾಡ್ಕೊಳ್ಬೇಕು. ಸೆಂಟರ್ ಪೀಸಸ್ನ ಮಾಡ್ಕೊಳ್ಳೋವಾಗ ಒಂದು 3x3 ಕ್ಯೂಬನ್ನು ರೆಫರೆನ್ಸ್ಗೆ ಇಟ್ಕೊಳ್ಳಿ. ನಿಮ್ಗೆ ಗೊತ್ತಿರುತ್ತೆ 4x4 ಕ್ಯೂಬ್ ಸಾಲ್ವ್ ಮಾಡೋರಿಗೆ. ಟಾಪಲ್ಲಿ ವೈಟ್, ಬಾಟಮಲ್ಲಿ ಯೆಲ್ಲೋ, ಬ್ಲೂ ಆದಮೇಲೆ ಆರೆಂಜ್ ಆದಮೇಲೆ ಗ್ರೀನ್ ಆದಮೇಲೆ ರೆಡ್. ಇದೇ ಥರ ಇರಬೇಕು ಕಲರ್ ಫಾರ್ಮೆಟ್. ಏನಕ್ಕಂದರೆ ಇಲ್ಲಿ ಯಾವುದೇ ಕಲರ್ಸ್ ಫಿಕ್ಸ್ ಇರಲ್ಲ, ಸೆಂಟರ್ ಪೀಸ್ ಫಿಕ್ಸ್ ಇರಲ್ಲ, ತುಂಬಾ ಕಲರ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಒಂದು ಕ್ಯೂಬನ್ನು ರೆಫರೆನ್ಸ್ಗೆ ಇಟ್ಕೊಳ್ಳಿ ಅಂತ ಹೇಳಿದೆ. ಇವಾಗ ವೈಟಿಂದ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ವೈಟ್ ಮಾಡ್ಕೊಳ್ಳೋವಾಗ ಯಾವುದಾದ್ರೂ ಜಾಸ್ತಿ ಬಂದಿದೆಯಾ, 2-3 ಒಟ್ಟಿಗೆ ಬಂದಿದೆಯಾ ಅಂತ ನೋಡ್ಕೊಳ್ತೀನಿ. ಈಸಿ ಇರೋದನ್ನು ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಇದೆರಡು ಒಟ್ಟಿಗೆ ಇದೆ, ಇದ್ರ ಜೊತೆ ಇದನ್ನು ಇಲ್ಲಿ ಈಸಿಯಾಗಿ ಹಾಕ್ಬೋದು. ಸೊ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಇಲ್ಲೊಂದು ಕಾರ್ನರ್ ಬರಬೇಕು. ಕಾರ್ನರ್ ಇಲ್ಲಿದೆ ನೋಡಿ, ಕಾರ್ನರ್ ಇಲ್ಲಿ ಬರಬೇಕು. ಕಾರ್ನರ್ ಇಲ್ಲಿದೆ. ಸೊ ಇಲ್ಲಿಂದ ಇಲ್ಲಿಗೆ ತಗೊಂಡು ಹೋಗ್ತೀನಿ. ಇವಾಗ ಇಲ್ಲಿಂದ ಇಲ್ಲಿಗೆ ತಗೊಂಡು ಬಂದರೆ ಈ ಬಾರ್ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದನ್ನು ಮಾಡ್ಕೊಳ್ತೀನಿ. ಇಲ್ಲೊಂದಿದೆ, ಮೋಸ್ಟ್ಲಿ ಇದು ಟಫ್ ಇರ್ಬೋದು. ಸೊ ಬೇರೆ ಬಾರ್ಸನ್ನು ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಇದು ಮತ್ತು ಇದನ್ನು ಜಾಯಿನ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಇಲ್ಲಿದೆ ಕಾರ್ನರ್. ಈ ಕಾರ್ನರ್ನ ತಗೊಂಡು ಬಂದರೆ ಇಲ್ಲಿ ಬರುತ್ತೆ. ಸೊ ಇದನ್ನು ಇಲ್ಲಿ ಇಟ್ಕೋತೀನಿ. ಇವಾಗ ತಗೊಂಡು ಬಂದರೆ ಇಲ್ಲಿ ಬಂದುಬಿಟ್ಟಿದೆ. ನೆಕ್ಸ್ಟ್ ಇಲ್ಲೊಂದು ಹಾಕಿದ್ರೆ ಕ್ಲಿಯರ್ ಆಗುತ್ತೆ. ಇಲ್ಲಿದೆ ನೋಡಿ, ಬಾರ್ ಕ್ಲಿಯರ್ ಆಗಿಬಿಟ್ಟಿದೆ. ಈ ಬಾರನ್ನು ಈ ಲೇಯರಲ್ಲಿ ಇಟ್ಕೊಳ್ಳೋಣ. 2 ಬಾರ್ ಆಗಿಬಿಟ್ಟಿದೆ. ಇನ್ನೆರಡು ಬಾರ್ ಆದರೆ ಈ ವೈಟ್ ಸೆಂಟರ್ ಪೀಸ್ ಕ್ಲಿಯರ್ ಆಗುತ್ತೆ. ಇಲ್ಲಿ ನೋಡಿ, ಇವಾಗ ಇಲ್ಲಿ ಅಡ್ಡ ಇಳಿದೆ ಆ್ಯಂಡ್ ಇದು ಕೂಡ ಅಡ್ಡ ಇದೆ. ಸೊ ಇದನ್ನು ಈ ಥರ ಸ್ಟ್ರೈಟಾಗಿ ಇಟ್ಕೊಳ್ಬೇಕು ಈ ಬಾರನ್ನು. ಏನಕ್ಕೆ ಅಂದರೆ ಇಲ್ಲೊಂದು ಎಡ್ಜ್ ಪೀಸ್ ಇದೆ, ಸೆಂಟರ್ ಪೀಸ್ ಇದೆ, ಸಿಂಗಲ್ ಪೀಸ್. ಇದನ್ನು ಇಲ್ಲಿ ಹಾಕಿದ್ರೆ ಇದ್ರ ಜೊತೆ ಮ್ಯಾಚ್ ಆಗುತ್ತೆ. ಸ್ಟ್ರೈಟಾಗಿ ಇಟ್ಕೊಂಡ್ರೆ ಇದೂ ಮ್ಯಾಚ್ ಆಗುತ್ತೆ ಆ್ಯಂಡ್ ಇದೆರಡು ಸೇಫ್ ಆಗಿರುತ್ತೆ. ಇಲ್ಲ ಅಂದರೆ ಅಡ್ಡ ಇಟ್ಕೊಂಡು ನಾವು ಇದನ್ನು ಆ ಕಡೆ ಈ ಕಡೆ ಮಾಡಿದ್ರೆ ಇದು ಹಾಳಾಗುತ್ತೆ. ಸೊ ಇದನ್ನು ಸ್ಟ್ರೈಟಾಗಿ ಇಟ್ಕೊಳ್ಬೇಕು, ನೋಡ್ಕೊಳ್ಬೇಕು ಪ್ರತಿ ಸಲ ಇನ್ಸರ್ಟ್ ಮಾಡುವಾಗ. ಆ್ಯಂಡ್ ಇವಾಗ ಲಾಸ್ಟ್ ಇಲ್ಲೊಂದು ಬಂದರೆ ಈ ಬಾರ್ಸ್ ಕೂಡ ಕ್ಲಿಯರ್ ಆಗುತ್ತೆ. ಇದು ಬರುತ್ತಾ ಅಂತ ನೋಡೋಣ. ಇದು ಬರುತ್ತೆ. ಇಲ್ಲಿಂದ ಇಲ್ಲಿಗೆ ತೊಗೊಂಡೋದ್ರೆ ಕ್ಲಿಯರ್ ಆಗುತ್ತೆ. ಇವಾಗ ನೋಡಿ, ಇದು ಅಷ್ಟೇ ಅಡ್ಡ ಇದೆ. ಸೊ ಇದನ್ನು ಸ್ಟ್ರೈಟಾಗಿ ಇಟ್ಕೊಳ್ತೀನಿ. ಇದು ಮ್ಯಾಚ್ ಆಗಿಬಿಟ್ಟಿದೆ. ಆ್ಯಂಡ್ ಇದನ್ನು ಈ ಲೇಯರಲ್ಲಿ ಇಟ್ಕೊಳ್ತೀನಿ. 3 ಬಾರ್ಸ್ ಆಗಿಬಿಟ್ಟಿದೆ. ಇನ್ನೊಂದಾದರೆ ಇದು ಫುಲ್ ಕ್ಲಿಯರ್ ಆಗುತ್ತೆ. ಓಕೆ, ಇದು ಮತ್ತು ಇದನ್ನು ಜಾಯಿನ್ ಮಾಡೋಣ. ಇದನ್ನು ಫಸ್ಟ್ ಇದ್ರ ಜೊತೆ ಹಾಕ್ಕೊಳ್ತೀನಿ, ಈಸಿ ಇದೆ ನೋಡಿ. ಆ್ಯಂಡ್ ಇದನ್ನು ಅಡ್ಡ ಇರೋದನ್ನು ಸ್ಟ್ರೈಟ್ ಬಾರಾಗಿ ಇಟ್ಕೊಳ್ತೀನಿ. ಇದು ಮತ್ತು ಇದನ್ನು ಜಾಯಿನ್ ಮಾಡಿದೆ. ಅದ್ರ ಜೊತೆಗೆ ಇದನ್ನು ಇಲ್ಲಿ ತೊಗೊಂಡು ಬರ್ಬೋದು, ಇಲ್ಲಿ. ಸೊ ಒಂದು ರೊಟೇಷನ್ ಈ ಕಡೆ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ
ಜಾಯಿನ್ ಮಾಡ್ಬೋದು. 3 ಆಗಿಬಿಟ್ಟಿದೆ. ಇನ್ನೊಂದು ಹಾಕಿದ್ರೆ ಕ್ಲಿಯರ್ ಆಗುತ್ತೆ. ಇನ್ನೊಂದು ಇಲ್ಲಿದೆ, ಇಲ್ಲಿ ತೊಗೊಂಡು ಬಂದೆ ಡೈರೆಕ್ಟಾಗಿ. ಇಲ್ಲಾಗಲ್ಲ, ಇಲ್ಲಿ ತೊಗೊಂಡು ಬಂದೆ, ಇಲ್ಲಿಂದ ಡೈರೆಕ್ಟಾಗಿ ಇಲ್ಲಿ ಇನ್ಸರ್ಟ್ ಮಾಡಿದ್ರೆ ಕ್ಲಿಯರ್ ಆಗುತ್ತೆ. ಇದೆಲ್ಲನೂ ಒಂದೇ ಲೇಯರಲ್ಲಿ ಇಟ್ಕೊಳ್ಳಿ. ಓಕೆ, ಇವಾಗ ವೈಟ್ ಸೆಂಟರ್ ಪೀಸ್ ಆಗಿಬಿಟ್ಟಿದೆ. ಆ್ಯಂಡ್ ಇವಾಗ ಇದರ ಅಪೋಸಿಟಲ್ಲಿ ಯೆಲ್ಲೋ ಸೆಂಟರ್ ಪೀಸಸ್ನ ಮಾಡ್ಕೊಳ್ಬೇಕು. ವೈಟ್ ಅಪೋಸಿಟ್ ಯೆಲ್ಲೋ ಆಲ್ರೆಡಿ 2 ಇದೆ. ಇದ್ರ ಜೊತೆ ಇನ್ನೆರಡನ್ನು ಸೇರಿಸೋಣ. ಇಲ್ಲಿ 2 ಇದೆ ಆ್ಯಂಡ್ ಇಲ್ಲೊಂದಿದೆ. ಸೊ ಇಲ್ಲೊಂದು ಬಾರ್ ಆಗಿಬಿಟ್ಟಿದೆ. ಇದನ್ನು ಸೇಫ್ ಇದೆ. ಇವಾಗ ಇದನ್ನು ಮೇಲ್ಗಡೆ ಹಾಕಬೇಕು. 4x4 ಥರನೇ ಒಂದು ಸಲ ಮೇಲ್ಗಡೆ ಮಾಡಿ, ಟಾಪ್ ಲೇಯರ್ 2 ಸಲ ತಿರುಗಿಸಿ ಕೆಳಗಡೆ ಮಾಡಿಬಿಡಿ. ಇಷ್ಟೇ. ಇಲ್ಲಿ 2 ಇದೆ, ಇಲ್ಲೊಂದಿದೆ, ಒಟ್ಟಿಗೆ 3 ಇದೆ. ಇದ್ರ ಜೊತೆ ಇನ್ನೊಂದು ಸೇರಿಸ್ಬೇಕು. ಯಾವ್ದು ಮ್ಯಾಚ್ ಆಗುತ್ತೆ ಅಂತ ನೋಡೋಣ. ಇಲ್ಲಿ 3 ಇದೆ, ಇದು ಸ್ವಲ್ಪ ಈಸಿ ಇದೆ. ಸೊ ಇದನ್ನು ಇದ್ರ ಜೊತೆ ಇನ್ಸರ್ಟ್ ಮಾಡ್ತೀನಿ. 4 ಆಗಿಬಿಟ್ಟಿದೆ. ಆ್ಯಂಡ್ ಇದನ್ನು ಮೇಲ್ಗಡೆ ಇನ್ಸರ್ಟ್ ಮಾಡೋಣ. ಒಂದು ಸಲ ಮೇಲ್ಗಡೆ, ಟಾಪ್ ಲೇಯರ್ 2 ಸಲ ಕೆಳಗಡೆ ಮಾಡಿ, ಒಂದು ಸಲ ಕೆಳಗಡೆ. ಏನಂತ ತೋರಿಸ್ತೀನಿ ನೋಡಿ. ಈ ಥರ ಕೆಳಗಡೆ ಇತ್ತು. ಸೊ ಇದನ್ನು ಡೈರೆಕ್ಟಾಗಿ ಮೇಲ್ಗಡೆ ಹಾಕಿದ್ರೆ ವೈಟ್ ಈ ಕಡೆ ಆಚೆ ಬಂದುಬಿಡುತ್ತೆ. ಸೊ ಇದನ್ನು ಮೇಲ್ಗಡೆ ಇನ್ಸರ್ಟ್ ಮಾಡಬೇಕಂದ್ರೆ ಒಂದು ಸಲ ಮೇಲ್ಗಡೆ, ಟಾಪ್ ಲೇಯರ್ 2 ಸಲ ತಿರುಗಿಸಿ, ಆಮೇಲೆ ಮೇಲ್ಗಡೆ ಮಾಡಿರೋ ಲೇಯರ್ನ ಕೆಳಗಡೆ ಮಾಡಿ. ಇಷ್ಟೇ, ಸಿಂಪಲ್. ಇವಾಗ ಉಳಿದಿರೋ 2 ಮಾಡಬೇಕು. ಇದೆರಡನ್ನ ಜಾಯಿನ್ ಮಾಡಿದೆ. ಇನ್ನೊಂದು ಯಾವುದಿರ್ಬೋದು, ಮಿಡಲ್ 2 ಆಗಿಬಿಟ್ಟಿದೆ. ಸೈಡ್ 2 ಕಾರ್ನರ್ ಹಾಕಿದ್ರೆ ಕ್ಲಿಯರ್ ಆಗುತ್ತೆ. ಸೈಡಲ್ಲಿ ಬೇಕಾಗಿರೋ ಕಾರ್ನರ್ ಇಲ್ಲಿದೆ, ಇದೆರಡು. ಇಲ್ಲೊಂದಾಯಿತು, ಇಲ್ಲೊಂದು ಕ್ಲಿಯರ್ ಆಗಿಬಿಟ್ಟಿದೆ. ಆ್ಯಂಡ್ ಈ ಬಾರನ್ನು ಮೇಲ್ಗಡೆ ಇನ್ಸರ್ಟ್ ಮಾಡಬೇಕು. ಈ ಬಾರನ್ನು ಅಷ್ಟೇ ಡೈರೆಕ್ಟಾಗಿ ಇನ್ಸರ್ಟ್ ಮಾಡೋಕ್ಕಾಗಲ್ಲ, ವೈಟ್ ಆಚೆ ಬಂದುಬಿಡುತ್ತೆ. ಸೊ ಈ ಯೆಲ್ಲೋ ಬಾರನ್ನು ಈ ಯೆಲ್ಲೋ ಬಾರ್ ಕೆಳಗಡೆ ಇಲ್ಲಿ ಇಟ್ಕೊಳ್ಬೇಕು. ಈ ಥರ ಈ ಯೆಲ್ಲೋ ಬಾರ್ ಕೆಳಗಡೆ ಇಟ್ಕೊಂಡಿದ್ದೀನಿ. ಒಂದು ಸಲ ಮೇಲ್ಗಡೆ, ಟಾಪ್ ಲೇಯರ್ 2 ಸಲ ರೊಟೇಷನ್, ಆ್ಯಂಡ್ ಈ ವೈಟ್ ಲೇಯರ್ ಕೆಳಗಡೆ. ಇಷ್ಟೇ. ಇವಾಗ ಲಾಸ್ಟ್ ಒಂದು ಬಾರ್ ಮಾಡಿದ್ರೆ ಕ್ಲಿಯರ್ ಆಗುತ್ತೆ. ಇಲ್ಲೊಂದಿದೆ 3 ಆಗಿಬಿಟ್ಟಿದೆ. ಇವಾಗ ಲಾಸ್ಟ್ 1 ಇಲ್ಲಿದೆ ನೋಡಿ, 4 ಆಗಿಬಿಟ್ಟಿದೆ. ಆ್ಯಂಡ್ ಇದನ್ನು ಡೈರೆಕ್ಟ್ ಇನ್ಸರ್ಟ್ ಮಾಡೋಕ್ಕಾಗಲ್ಲ, ಆಲ್ರೆಡಿ ಗೊತ್ತು ನಿಮಗೆ, ವೈಟ್ ಆಚೆ ಬರುತ್ತೆ. ಸೊ ಈ ಯೆಲ್ಲೋ ಬಾರ್ ಕೆಳಗಡೆ ತೊಗೊಂಡು ಬರಬೇಕು. ಈ ಆಲ್ರೆಡಿ ಯೆಲ್ಲೋ ಬಾರ್ ಇದೆಯಲ್ವಾ, ಅದ್ರ ಕೆಳಗಡೆ ತೊಗೊಂಡು ಬರಬೇಕು. ಈ ಥರ ಇವಾಗ ಆಗಿರೋದನ್ನು ಇದ್ರ ಕೆಳಗಡೆ ತೊಗೊಂಡು ಬಂದಿದ್ದೀನಿ. ಒಂದು ಸಲ ಮೇಲ್ಗಡೆ ಈ ಲೇಯರ್ ಮಾತ್ರ, ಆ್ಯಂಡ್ 2 ರೊಟೇಷನ್ ಇವಾಗ ಟಾಪ್ ಲೇಯರ್, ಆ್ಯಂಡ್ ಈ ವೈಟನ್ನು ಕೆಳಗಡೆ ಮಾಡಿಬಿಡಿ. ಓಕೆ, ಟಾಪಲ್ಲಿ ವೈಟ್ ಸೆಂಟರ್, ಬಾಟಮಲ್ಲಿ ಯೆಲ್ಲೋ ಸೆಂಟರ್, ವೈಟ್ ಸೆಂಟರ್ ಯೆಲ್ಲೋ ಸೆಂಟರ್ ಆಗಿಬಿಟ್ಟಿದೆ. ಆ್ಯಂಡ್ ಇವಾಗ ಉಳಿದಿರೋದನ್ನು ಮಾಡ್ತಾ ಹೋಗಬೇಕು. ಇವಾಗ ಯಾವ್ದು ಮಾಡೋಣ? ಆರೆಂಜ್ ಮಾಡೋಣ. ಆರೆಂಜ್ ಆಲ್ರೆಡಿ 3 ಸಿಕ್ಬಿಟ್ಟಿದೆ. ಇನ್ನೊಂದು ಮಾಡಿದ್ರೆ ಆರೆಂಜ್ ಕ್ಲಿಯರ್ ಆಗುತ್ತೆ. ಆರೆಂಜ್ ಆಗೋಯ್ತು 1. ಆ್ಯಂಡ್ ಇಲ್ಲಿ 2 ಇದೆ, ಇಲ್ಲೂ 2 ಇದೆ. ಸೊ ಈ ಕಾರ್ನರ್ನ ಇದ್ರ ಜೊತೆ ಇಟ್ಕೊಳ್ತೀನಿ. ಆ್ಯಂಡ್ ಇದನ್ನು ಡೈರೆಕ್ಟಾಗಿ ಇನ್ಸರ್ಟ್ ಮಾಡಿದ್ರೆ ಇದು ಹಾಳಾಗುತ್ತೆ. ಸೊ ಇದನ್ನು ಸ್ಟ್ರೈಟ್ ಬಾರಾಗಿ ಇಟ್ಕೊಳ್ತೀನಿ. ಇದನ್ನು ಇದ್ರ ಜೊತೆ ಮ್ಯಾಚ್ ಮಾಡಿದೆ. ಇನ್ನೊಂದು ಕಾರ್ನರ್ ಇಲ್ಲಿದೆ, ಇಲ್ಲಿಂದ ಇಲ್ಲಿಗೆ ತೊಗೊಂಡು ಬರಬೇಕು. ಈ ಥರ 1 ರೊಟೇಷನ್, ಆ್ಯಂಡ್ ಇಲ್ಲಿಂದ ಇಲ್ಲಿಗೆ. ಇದು ಕ್ಲಿಯರ್. ಇವಾಗ ಈ ಕ್ಲಿಯರ್ ಆಗಿರೋ ಬಾರನ್ನು ಈ ಬಾರ್ ಇರೋ ಲೇಯರಲ್ಲೇ ಇಟ್ಕೊಳ್ತೀನಿ. ಆ್ಯಂಡ್ ಇವಾಗ ಉಳಿದಿರೋ 2 ಬಾರನ್ನು ಮಾಡಬೇಕು. ಇದನ್ನು ಫಸ್ಟು ಆಚೆ ಇಡ್ತೀನಿ, ಈ 2.
ಆದ್ರೂ ಇಲ್ಲೊಂದು ಬಂದುಬಿಟ್ಟಿದೆ, ಆಮೇಲೆ ನೋಡೋಣ. ಆ್ಯಂಡ್ ಇವಾಗ ಇಲ್ಲಿ 2 ಇದೆ, ಇಲ್ಲೊಂದಿದೆ, 3 ಆಗಿಬಿಟ್ಟಿದೆ. ಇದ್ರ ಜೊತೆ ಇನ್ನೊಂದು ಮ್ಯಾಚ್ ಮಾಡಿದ್ರೆ ಕ್ಲಿಯರ್ ಆಗುತ್ತೆ. ಇದಕ್ಕೆ ಬೇಕಾಗಿರೋ ಒಂದು ಇಲ್ಲಿದೆ, ಇದಾಗಲ್ಲ, ಇಲ್ಲೆಲ್ಲಾದರೂ ಇದೆಯಾ ಅಂತ ನೋಡೋಣ. ಇದೆರಡಿದೆ, ಇದ್ರ ಜೊತೆ ಇನ್ನೊಂದು ಸೇರಿಸಿದೆ 3 ಆಗುತ್ತೆ. ಇನ್ನೊಂದು ಹಾಕೋಣ. ಇನ್ನೊಂದು ಎಲ್ಲಿದೆ? ಇದರಲ್ಲಿಲ್ಲ. ಇಲ್ಲಿದೆ ನೋಡಿ, 4 ಆಗಿಬಿಟ್ಟಿದೆ. ಆ್ಯಂಡ್ ಈ ಬಾರ ಆ ಕಡೆ ಹೋಗಿಬಿಟ್ಟಿದೆ. ಒರಿಬೇಡ, ಇದನ್ನು ಒಂದು ಸಲ ಇಲ್ಲೇ ತಿರುಗಿಸಿಟ್ಕೊಳ್ಳೋಣ ಈ ಥರ ಸ್ಟ್ರೈಟಾಗಿ. ಇದನ್ನು ವಾಪಸ್ ತಗೊಂಡು ಬರ್ತೀನಿ. ಆ್ಯಂಡ್ ಈ ಬಾರನ್ನು ಇದ್ರ ಜೊತೆ ಸೇರಿಸ್ಬಿಡ್ತೀನಿ. ಈ ಪೀಸಸ್ನ ಆಚೆ ಇಟ್ಕೊಳ್ತೀನಿ. ಇಲ್ಲಿ 2 ಆಗಿಬಿಟ್ಟಿದೆ. ಇನ್ನೊಂದನ್ನು ಸೇರಿಸ್ತೀನಿ, ಇಲ್ಲಿದೆ. ಆ್ಯಂಡ್ ಇದು ಕೂಡ ಆಚೆ ಬಂದುಬಿಟ್ಟಿದೆ. ಸೊ ಒಂದು ಸಲ ಸ್ಟ್ರೈಟಾಗಿ ಇಟ್ಕೊಳ್ತೀನಿ. ಇದನ್ನು ವಾಪಸ್ ಅದ್ರ ಪ್ಲೇಸಿಗೆ ತಗೊಂಡೋದೆ. ಆ್ಯಂಡ್ ಲಾಸ್ಟ್ ಒನ್ ಇದೆ, ಇದನ್ನು ಜಾಯಿನ್ ಮಾಡಿದೆ, ಆದರೆ ಇಲ್ಲ ಆಚೆ ಬಂದುಬಿಟ್ಟಿದೆ. ಸೊ ಇದನ್ನು ಈ ಥರ ಸ್ಟ್ರೈಟ್ ಲೈನ್ ಆಗಿ ಇಟ್ಕೊಳ್ತೀನಿ. ಆ್ಯಂಡ್ ಇದನ್ನು ಇದ್ರ ಜೊತೆ ಮ್ಯಾಚ್ ಮಾಡ್ತೀನಿ. ಇವಾಗ 3 ಆಗಿಬಿಟ್ಟಿದೆ. ಇನ್ನೊಂದು ಇಲ್ಲಿದೆ, ಡೈರೆಕ್ಟಾಗಿ ಇದ್ರ ಜೊತೆ ಜಾಯಿನ್ ಮಾಡಿಬಿಟ್ಟು ಇವಾಗ ಬ್ಲೂ ಆಗಿಬಿಟ್ಟಿದೆ, ಆರೆಂಜ್ ಆಗಿಬಿಟ್ಟಿದೆ. ಆರೆಂಜ್ ಆದಮೇಲೆ ಗ್ರೀನ್ ನೋಡಿ, ಟಾಪಲ್ಲಿ ವೈಟ್, ಬಾಟಮಲ್ಲಿ ಯೆಲ್ಲೋ, ಆ್ಯಂಡ್ ಈ ಆರೆಂಜ್ ಆದಮೇಲೆ ಗ್ರೀನ್ ಬರಬೇಕು. ಸೊ ಗ್ರೀನನ್ನು ಮಾಡ್ಕೊಳ್ತೀನಿ ಇಲ್ಲಿ. ಇದನ್ನು ಮ್ಯಾಚ್ ಮಾಡಿದೆ, ಆದರೆ ಇದು ಆಚೆ ಹೋಗಿಬಿಟ್ಟಿದೆ. ಅದಕ್ಕೆ ಇದನ್ನು ಒಂದು ಸಲ ಈ ಥರ ಸ್ಟ್ರೈಟ್ ಬಾರ್ ಆಗಿಟ್ಕೊಳ್ಳಿ. ಇದನ್ನು ರಿಟರ್ನ್ ತಗೊಂಡು ಬನ್ನಿ. ಇದನ್ನು ಸೇಫ್ ಆಗುತ್ತೆ, ಇದನ್ನು ಸೇಫ್ ಆಗುತ್ತೆ. ಇಲ್ಲೊಂದು ಕಾರ್ನರ್ ಬೇಕು. ಇದಕ್ಕೆ ಬೇಕಾಗಿರೋ ಕಾರ್ನರ್ ಇಲ್ಲಿದೆ. 4 ಆಗೋಯ್ತು, ಆದರೆ ಇದು ಇಲ್ಲಿ ಬಂದುಬಿಟ್ಟಿದೆ. ಸೊ ಒಂದು ಸಲ ಇದನ್ನು ಸ್ಟ್ರೈಟ್ ಆಗಿಟ್ಕೊಳ್ಳಿ. ಈ ಥರ ಈ ಆಚೆ ಬಂದಿರೋದನ್ನ ಇದ್ರ ಜೊತೆ ಜಾಯಿನ್ ಮಾಡಿ. ಆ್ಯಂಡ್ 4 ಆಗಿಬಿಟ್ಟಿದೆ ಇದು. ಇನ್ನಿವಾಗ ಉಳಿದಿರೋದನ್ನು ಮಾಡಬೇಕು ನೋಡಿ. ಇಲ್ಲಿ 3 ಆಗಿಬಿಟ್ಟಿದೆ. ಇದ್ರ ಜೊತೆ ಇನ್ನೊಂದನ್ನು ಮ್ಯಾಚ್ ಮಾಡಿದ್ರೆ ಕ್ಲಿಯರ್ ಆಗುತ್ತೆ. ಆ ಒಂದು ಇಲ್ಲೇ ಇದೆ ನೋಡಿ, ಇದನ್ನು ಇದ್ರ ಜೊತೆ ಜಾಯಿನ್ ಮಾಡೋಣ. ಜಾಯಿನ್ ಮಾಡಿದೆ. ಆ್ಯಂಡ್ ಇದನ್ನು ಸ್ಟ್ರೈಟ್ ಲೈನಾಗಿ ಇಟ್ಕೊಳ್ತೀನಿ. ಈ ಗ್ರೀನನ್ನು ಇಲ್ಲಿ ಆಚೆ ಬಂದುಬಿಟ್ಟಿದೆ. ಈ ಆರೆಂಜನ್ನು ಆರೆಂಜ್ ಪ್ಲೇಸ್ಗೆ ಹಾಕಿಬಿಡಿ. ಆ್ಯಂಡ್ ಇದನ್ನು ಸೇಫ್ ಆಗಿರುತ್ತೆ. ಇವಾಗ ಈ ಗ್ರೀನ್ ಇಲ್ಲಿ ಜಾಯಿನ್ ಮಾಡಬೇಕು. ಅಂದರೆ ಈ ಲೇಯರಲ್ಲಿ ತಗೊಂಡು ಬರಬೇಕು. ಒಂದು ಸಲ ಈ ಲೇಯರಲ್ಲಿಟ್ಟು 2 ರೊಟೇಷನ್ ಮಾಡಿದ್ರೂ ಆಗುತ್ತೆ. ಇಲ್ಲಾಂದರೆ ಡೈರೆಕ್ಟ್ ಆಗಿನೂ ಇಲ್ಲಿ ತೊಗೊಂಡು ಬರ್ಬೋದು. ಹೆಂಗೆ ಅಂತೀರಾ? ಈ ಗ್ರೀನನ್ನು ಆಲ್ರೆಡಿ ಈ ಗ್ರೀನ್ ಆಗಿದೆಯಲ್ಲ ಅದ್ರ ಕೆಳಗಡೆ, ಅಂದರೆ ಈ ಲೈನಲ್ಲೇ ಇಲ್ಲಿ ತೊಗೊಂಡು ಬನ್ನಿ. ಇಲ್ಲಿ ತೊಗೊಂಡು ಬಂದಿದ್ದೀನಿ. ಇವಾಗ 2 ಸಲ ರೊಟೇಷನ್, ಟಾಪ್ ಲೇಯರ್ 2 ಸಲ ಈ ಕಡೆ, 2 ಸಲ ರೊಟೇಷನ್. ಆರೆಂಜು ಸೇಫ್, ಗ್ರೀನು ಸೇಫ್. ಇವಾಗ ಇದೆರಡು ಗ್ರೀನನ್ನು ಆಚೆ ತೊಗೊಂಡು ಹೋಗ್ತೀನಿ. ಒಂದು ಸಲ ಮೇಲ್ಗಡೆ ಮಾಡಿ, ಆ್ಯಂಡ್ ಟಾಪ್ ಲೇಯರ್ 2 ಸಲ, ಆಮೇಲೆ ವಾಪಸ್ ಒಂದು ಸಲ ಕೆಳಗಡೆ. ಒಂದು ಈ ಕಡೆ ಬಂದುಬಿಟ್ಟಿದೆ, 2 ಆ ಕಡೆ ಹೋಗಿಬಿಟ್ಟಿದೆ. ಆಮೇಲೆ ಸರಿ ಮಾಡ್ಕೊಳ್ಳೋಣ. ಇಲ್ಲಿ 3 ಆಗಿಬಿಟ್ಟಿದೆ. ಇನ್ನು ಒಂದನ್ನು ಇಲ್ಲಿ ಜಾಯಿನ್ ಮಾಡಿಸೋಣ, ಇದು ಕ್ಲಿಯರ್ ಆಗುತ್ತೆ. 4 ಆಗಿಬಿಟ್ಟಿದೆ. ಆ್ಯಂಡ್ ಇದು ಆಚೆ ಹೋಗಿಬಿಟ್ಟಿದೆ, ವರಿ ಮಾಡ್ಕೊಳ್ಬೇಡಿ. ಒಂದು ಸಲ ಸ್ಟ್ರೈಟಾಗಿ ಇಟ್ಕೊಂಡು ವಾಪಸ್ ತೊಗೊಂಡು ಬನ್ನಿ. ಇವಾಗ ಈ ಆಗಿರೋದನ್ನು ಇದ್ರ ಜೊತೆ ಜಾಯಿನ್ ಮಾಡಬೇಕು ಅಂದರೆ ಈ ಕ್ಲಿಯರ್ ಆಗಿರೋ ಲೇಯರ್ನ ಮಾತ್ರ ಮೇಲ್ಗಡೆ ಮಾಡಿ, ಟಾಪ್ ಲೇಯರ್ 2 ಸಲ ರೊಟೇಷನ್ ಮಾಡಿ, ಆ್ಯಂಡ್ ಇದನ್ನು ಮಾತ್ರ
ಕೆಳಗಡೆ ಮಾಡಿ. ಯಾವ ಲೇಯರ್ನ ಮೇಲ್ಗಡೆ ಮಾಡ್ತಿರ್ತೀವೋ ಅದನ್ನು ಕೆಳಗಡೆ ಮಾಡಿ ಲಾಸ್ಟಲ್ಲಿ. ಇವಾಗ ಲಾಸ್ಟ್ ಒಂದಿದೆ ಆ್ಯಂಡ್ ಲಾಸ್ಟ್ ಒಂದಿದೆ, ಇಲ್ಲಿ 2 ಇದೆ, ಇದ್ರ ಜೊತೆ 1 ಸೇರಿಸಿ 3 ಆಗಿಬಿಟ್ಟಿದೆ. ಇದು ಆಚೆ ಹೋಗಿದೆ, ವರಿ ಮಾಡ್ಕೊಳ್ಬೇಡಿ. ಸ್ಟ್ರೈಟ್ ಆಗಿಟ್ಕೊಳ್ಳಿ. ಈ ಥರ ಅಡ್ಡ ಇರೋದನ್ನು ಸ್ಟ್ರೈಟ್ ಆಗಿಟ್ಕೊಳ್ಳಿ. ಈ ಆಚೆ ಹೋಗಿರೋದನ್ನು ವಾಪಸ್ ತಗೊಂಡು ಬಂದರೆ ಆಯಿತು. ಕ್ಲಿಯರ್ ಆಗಿಬಿಟ್ಟಿದೆ. ಆ್ಯಂಡ್ ಇನ್ನು ಒಂದು ಪೀಸ್ ಇಲ್ಲಿದೆ, ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಇದ್ರ ಜೊತೆ ಮ್ಯಾಚ್ ಮಾಡಿಬಿಡಿ ಆ್ಯಂಡ್ ಸ್ಟ್ರೈಟಾಗಿ ಇಟ್ಕೊಳ್ಳಿ. ಈ ಆರೆಂಜನ್ನು ಆರೆಂಜ್ ಜೊತೆ ಹಾಕಿಬಿಡಿ. ಇವಾಗ ಈ ಗ್ರೀನನ್ನು ಈ ಗ್ರೀನ್ ಜೊತೆ ಡೈರೆಕ್ಟಾಗಿ ಇನ್ಸರ್ಟ್ ಮಾಡೋಕ್ಕಾಗಲ್ಲ, ಏನಕ್ಕಂದರೆ ಈ ಆರೆಂಜ್ ಹಾಳಾಗತ್ತೆ. ಸೊ ಆಲ್ರೆಡಿ ಈ ಕ್ಲಿಯರ್ ಆಗಿದೆಯಲ್ಲ ಅದ್ರ ಕೆಳಗಡೆ ತೊಗೊಂಡು ಬಂದು ಇಟ್ಕೊಳ್ಳಿ. ಅಂದರೆ ಇದರ ಕೆಳಗಡೆ ಇಲ್ಲಿ ತೊಗೊಂಡು ಬಂದು ಇಟ್ಕೊಳ್ಳಿ. ಈ ಲೇಯರ್ ಮಾತ್ರ ಮೇಲ್ಗಡೆ ಮಾಡಿ ಒಂದು ಸಲ, ಟಾಪ್ ಲೇಯರ್ 2 ಸಲ ತಿರುಗಿಸಿ ಆ್ಯಂಡ್ ಮೇಲ್ಗಡೆ ಮಾಡಿರೋ ಲೇಯರ್ನ ಒಂದು ಸಲ ಕೆಳಗಡೆ ಮಾಡಿ. ಗ್ರೀನ್ ಆಗಿಬಿಟ್ಟಿದೆ ನೋಡಿ. ಮೇಲ್ಗಡೆ ವೈಟ್ ಆ್ಯಂಡ್ ಆರೆಂಜ್ ಸೆಂಟರ್ ಪೀಸ್, ಗ್ರೀನ್ ಸೆಂಟರ್ ಪೀಸ್ ಆಗಿಬಿಟ್ಟಿದೆ. ನೆಕ್ಸ್ಟ್ ರೆಡ್ ಮತ್ತು ಬ್ಲೂ ಮಾಡಿದ್ರೆ ಇದು ಕ್ಲಿಯರ್ ಆಗುತ್ತೆ. ಇವಾಗ ರೆಡ್ ಮಾಡೋಣ ಆ್ಯಂಡ್ ಇದನ್ನು ಒಟ್ಟಿಗೆ ಮಾಡ್ಕೊಳ್ಳೋದು, ಸಪ್ರೇಟಾಗಿ ಏನು ಮಾಡೋದಲ್ಲ. ರೆಡ್ ಮತ್ತು ಬ್ಲೂ ಒಟ್ಟೊಟ್ಟಿಗೆ ಆಗುತ್ತೆ. ಇವಾಗ ಈ ರೆಡ್ಡನ್ನು ಇದ್ರ ಜೊತೆ ಮ್ಯಾಚ್ ಮಾಡ್ತೀನಿ. ಮ್ಯಾಚ್ ಮಾಡಿದೆ ಆ್ಯಂಡ್ ಇದನ್ನು ಮ್ಯಾಚ್ ಆದಮೇಲೆ ಒಂದು ಸಲ ಸೈಡಿಗೆ ಇಟ್ಕೊಳ್ಳಿ, ಸ್ಟ್ರೈಟ್ ಬಾರಾಗಿ. ಇದನ್ನು ಕೆಳಗಡೆ ಮಾಡಿ, ಆಯಿತಾ? ಈ ಥರ. ಆ್ಯಂಡ್ ಇಲ್ಲಿ ಆಲ್ರೆಡಿ ಒಂದು ರೆಡ್ ಫುಲ್ ಕ್ಲಿಯರ್ ಆಗಿಬಿಟ್ಟಿದೆ. ಇದನ್ನು ಮೇಲ್ಗಡೆ ಇನ್ಸರ್ಟ್ ಮಾಡಬೇಕು. ಸೊ ಒಂದು ಸಲ ಮೇಲ್ಗಡೆ, 2 ರೊಟೇಷನ್, ಒಂದು ಸಲ ಕೆಳಗಡೆ. ಇಲ್ಲಿ 2 ಬಾರ್ ಆಗಿಬಿಟ್ಟಿದೆ. ಇವಾಗ ಒಂದೊಂದನ್ನೇ ಕ್ಲಿಯರ್ ಮಾಡ್ತಾ ಬರೋಣ. ಯಾವ ಥರ ಕ್ಲಿಯರ್ ಮಾಡಬೇಕು ಅಂತ ಹೇಳ್ತೀನಿ ನೋಡಿ ಒಂದು ಸಲ. ಇವಾಗ ಈ ಬ್ಲೂ ಮತ್ತು ರೆಡ್ಡನ್ನು ಎಕ್ಸ್ಚೇಂಜ್ ಮಾಡಬೇಕು. ಈ ಬ್ಲೂ ಮತ್ತು ರೆಡ್ಡನ್ನು ಎಕ್ಸ್ಚೇಂಜ್ ಮಾಡಬೇಕು ಅಂದರೆ ಈ ಕಾರ್ನರಲ್ಲಿ ಬ್ಲೂ ಇದ್ದರೆ ಇಲ್ಲಿ ರೆಡ್ ಇರಬೇಕು. ಸೊ ಇದೇ ಪ್ಲೇಸಲ್ಲಿ ಇರಬೇಕು. ಒಂದು ಸಲ ಮೇಲ್ಗಡೆ ಮಾಡಿ, ಟಾಪ್ ಲೇಯರ್ ಈ ಕಡೆ ಮಾಡಿ ಆ್ಯಂಡ್ ಇಲ್ಲಿರೋದು ಇಲ್ಲಿ ಬಂದುಬಿಟ್ಟಿದೆ. ಸೊ ಈ ಲೇಯರ್ ಮೇಲ್ಗಡೆ ಮಾಡಿ, ಟಾಪ್ ಲೇಯರ್ ಆ ಕಡೆ ಮಾಡಿ. ಈ ಟಾಪ್ ಲೇಯರ್ ಕೆಳಗಡೆ ಮಾಡಿ, ಈ ಟಾಪ್ ಲೇಯರ್ ಆ ಕಡೆ ಮಾಡಿ, ಈ ಲೇಯರ್ನ ಕೆಳಗಡೆ ಮಾಡಿ, ಇದನ್ನು ಈ ಕಡೆ ಮಾಡಿ. ಆ್ಯಂಡ್ ಇವಾಗ ಇಲ್ಲಿ ಚೇಂಜಸ್ ಆಗಿಬಿಟ್ಟಿದೆ. ರೆಡ್ ಇರೋದು ಬ್ಲೂ ಆಗಿಬಿಟ್ಟಿದೆ. ಇದೇ ಥರ ಚೇಂಜಸ್ ಮಾಡ್ತಾ ಹೋಗಬೇಕು. ಇವಾಗ ಇದು ಮತ್ತು ಇದನ್ನು ಚೇಂಜ್ ಮಾಡೋಕ್ಕೆ ನೋಡೋಣ. ಇಲ್ಲಿ ರೆಡ್ ಇದೆ, ಬ್ಲೂ ಇದೆ ನೋಡಿ. ಮೇಲ್ಗಡೆ ಮಾಡಿ, ಈ ರೆಡ್ಡನ್ನು ಟ್ರ್ಯಾಕ್ ಮಾಡ್ತಾರೆ ಎಲ್ಲಿ ಬರುತ್ತೆ ಅಂತ. ಟಾಪ್ ಲೇಯರ್ ಈ ಕಡೆ ಮಾಡಿದಾಗ ರೆಡ್ ಇಲ್ಲಿ ಬರುತ್ತೆ. ಸೊ ಈ ಬ್ಲೂನ ಮೇಲ್ಗಡೆ ಮಾಡಿ, ಟಾಪ್ ಲೇಯರ್ ಆ ಕಡೆ. ಈ ಲೇಯರ್ನ ಕೆಳಗಡೆ ಮಾಡಿ, ಟಾಪ್ ಲೇಯರ್ ಈ ಕಡೆ ಆ್ಯಂಡ್ ಈ ಲೇಯರ್ನ ಕೆಳಗಡೆ ಮಾಡಿಬಿಡಿ. ನೋಡಿ ಕ್ಲಿಯರ್ ಆಗಿಬಿಟ್ಟಿದೆ. ವರಿ ಮಾಡ್ಕೊಳ್ಬೇಡಿ, ಗೊತ್ತಾಗಿಲ್ಲ ಅಂದರೆ ಸಿಂಪಲ್ಲಾಗಿ ಮಾಡ್ಬೋದು. ಇವಾಗ ಇಲ್ಲಿ ರೆಡ್ ಹಾಕಬೇಕು. ರೆಡ್ ಹಾಕಬೇಕು ಅಂದರೆ ಇಲ್ಲಿ ರೆಡ್ ಹಾಕಬೇಕು ಅಂದರೆ ಇಲ್ಲಿ ರೆಡ್ ಇಟ್ಕೊಂಡಿರಬೇಕು. ಈ ಥರ ಬ್ಲೂ ಇದ್ದರೆ ಆಗಲ್ಲ. ಸೊ ಇದೆರಡನ್ನು ಎಕ್ಸ್ಚೇಂಜ್ ಮಾಡಬೇಕು ಅಂದರೆ ಇದೆರಡು ಸೇಮ್ ಪ್ಲೇಸಲ್ಲಿ ಅಂದರೆ ಸೇಮ್ ಲೈನಲ್ಲಿ ಇರಬೇಕು. ಇವಾಗ ಇದೆರಡನ್ನು ಎಕ್ಸ್ಚೇಂಜ್ ಮಾಡೋಣ. ಈ ರೈಟ್ ಲೇಯರ್ನ ಮೇಲ್ಗಡೆ ಮಾಡಿ, ಟಾಪ್ ಲೇಯರ್ ಈ ಕಡೆ ಆ್ಯಂಡ್ ಇದನ್ನು ಎಲ್ಲಿ ಹೋಗುತ್ತೆ ಅಂತ ಟ್ರ್ಯಾಕ್ ಮಾಡ್ತಿರಬೇಕು. ಇಲ್ಲಿ ಬಂದುಬಿಟ್ಟಿದೆ. ಸೊ ಇಲ್ಲಿ ಬಂದುಬಿಟ್ಟಿದೆ ಅಂದರೆ ಈ ಲೇಯರ್ನ ಮೇಲ್ಗಡೆ ಮಾಡಿ, ಈ ಲೇಯರ್ನ ಮೇಲ್ಗಡೆ ಮಾಡಿ, ಟಾಪ್ ಲೇಯರ್ ಈ ಕಡೆ. ಇವಾಗ ಈ ಲೇಯರ್ ಕೆಳಗಡೆ ಮಾಡಿ, ಟಾಪ್ ಲೇಯರ್ ಆ ಕಡೆ, ಈ ಲೇಯರ್ನ ಕೆಳಗಡೆ ಮಾಡಿ, ಟಾಪ್ ಲೇಯರ್ ವಾಪಸ್ ಈ ಕಡೆ. ಇವಾಗ ಇಲ್ಲಿ ಫುಲ್ ರೆಡ್ ಆಗಿಬಿಟ್ಟಿದೆ. ಇದನ್ನು ಮೇಲ್ಗಡೆ ಇಟ್ಕೊತೀನಿ. ಇಷ್ಟಾದಮೇಲೆ ಇದನ್ನು ಎಕ್ಸ್ಚೇಂಜ್ ಮಾಡೋಣ.
ಇದೆರಡನ್ನು ಎಕ್ಸ್ಚೇಂಜ್ ಮಾಡೋಣ. ಓಕೆ, ಇದೆರಡು ಮತ್ತು ಇದೆರಡನ್ನು ಎಕ್ಸ್ಚೇಂಜ್ ಮಾಡೋಣ. ರೆಡ್ ಮತ್ತು ಬ್ಲೂನ ಈ ರೈಟ್ ಲೇಯರ್ ಮೇಲ್ಗಡೆ ಮಾಡಿ, ಟಾಪ್ ಲೇಯರ್ ಈ ಕಡೆ, ಆ್ಯಂಡ್ ರೆಡ್ ಇಲ್ಲಿ ಬಂದುಬಿಟ್ಟಿದೆ. ಈ ರೈಟ್ ಲೇಯರ್ ಮೇಲ್ಗಡೆ ಮಾಡಿ, ಟಾಪ್ ಲೇಯರ್ ಈ ಕಡೆ, ಈ ಲೆಫ್ಟ್ ಲೇಯರ್ ಕೆಳಗಡೆ ಮಾಡಿ, ಟಾಪ್ ಲೇಯರ್ ಆ ಕಡೆ, ರೈಟ್ ಲೇಯರ್ ಕೆಳಗಡೆ ಮಾಡಿ, ಇದು ಈ ಕಡೆ. ನೋಡಿ, ಆವಾಗ 2 ಇತ್ತು, ಇವಾಗ 1 ಆಗಿಬಿಟ್ಟಿದೆ. ಸೊ ಇದೇ ಥರ ಒಂದೊಂದೇ ಮಾಡಬೇಕು. ಇವಾಗ ಇಲ್ಲಿ ರೆಡ್ ಇದೆ, ಇಲ್ಲಿ ಬ್ಲೂ ಇದೆ, ಇದೆರಡನ್ನು ಎಕ್ಸ್ಚೇಂಜ್ ಮಾಡೋಣ. ಇದನ್ನು ಮೇಲ್ಗಡೆ ಮಾಡಿ, ಈ ಲೇಯರ್ ಈ ಕಡೆ, ಇಲ್ಲಿ ಬಂದುಬಿಟ್ಟಿದೆ ಈ ರೆಡ್. ನೋಡಿ, ಇಲ್ಲಿರೋದು ಯು ಮಾಡಿದಾಗ ಇಲ್ಲಿ ಬಂದುಬಿಟ್ಟಿದೆ. ಸೊ ಈ ಲೇಯರ್ನ ಮೇಲ್ಗಡೆ ಮಾಡಿ, ಈ ಲೇಯರ್, ಟಾಪ್ ಲೇಯರ್ ಈ ಕಡೆ, ಈ ಲೇಯರ್ ಕೆಳಗಡೆ ಮಾಡಿ, ಟಾಪ್ ಲೇಯರ್ ಆ ಕಡೆ, ಈ ಲೇಯರ್ ಕೆಳಗಡೆ ಮಾಡಿ, ಟಾಪ್ ಲೇಯರ್ ಈ ಕಡೆ. ನೋಡಿ, ಒಂದೊಂದೇ ಸಾಲ್ವ್ ಆಗ್ತಾ ಬರುತ್ತೆ. ಇವಾಗ ಇಲ್ಲಿ 2 ಸಾಲ್ವ್ ಆದರೆ ಮುಗೀತು. ಇದೊಂದು ಪೀಸ್, ಇದೊಂದು ಪೀಸ್. ಆ್ಯಂಡ್ ಇದೆರಡನ್ನು ಸಾಲ್ವ್ ಮಾಡ್ಕೋಬೇಕು ಅಂದರೆ ಸೇಮ್ ಲೈನಲ್ಲಿ, ಸೇಮ್ ಪ್ಲೇಸಲ್ಲಿ. ಇವಾಗ ಯಾವ್ಯಾವುದೋ ಲೈನಲ್ಲಿ ಇಟ್ಕೊಂಡ್ರೆ ಆಗಲ್ಲ. ಸೇಮ್ ಲೈನಲ್ಲಿರಬೇಕು, ಸೇಮ್ ಪ್ಲೇಸ್, ಸೇಮ್ ಪೊಸಿಷನಲ್ಲಿ. 1 2 1 2 ಇದೇ ಪೊಸಿಷನಲ್ಲಿ. ಇವಾಗ ಸಿಂಪಲ್ ಸೇಮ್ ಅದನ್ನೇ ಈ ರೈಟ್ ಲೇಯರ್ ಮೇಲ್ಗಡೆ ಮಾಡಿ, ಟಾಪ್ ಲೇಯರ್ ಈ ಕಡೆ ಮಾಡಿ, ಇಲ್ಲಿ ಬಂದುಬಿಟ್ಟಿದೆ ನೋಡಿ. ಓಕೆ, ಗೊತ್ತಾಗಿಲ್ಲ ಅಂದರೆ ಇನ್ನೂ ಒಂದ್ಸಲ ಹೇಳ್ತೀನಿ ನೋಡಿ. ಇದನ್ನು ಟ್ರ್ಯಾಕ್ ಮಾಡ್ತಾನೆ ಇರಬೇಕು ನೀವು ಯಾವಾಗಲೂ. ಫಸ್ಟಿಂದ ಹೇಳ್ತಿದ್ದೀನಿ, ಇದನ್ನು ಮೇಲ್ಗಡೆ ಮಾಡಿ ಆ್ಯಂಡ್ ಇದನ್ನು ಟ್ರ್ಯಾಕ್ ಮಾಡ್ತಾಯಿರಿ. ಇದನ್ನು ಮೇಲ್ಗಡೆ ಮಾಡಿ, ಇಲ್ಲಿ ಬಂದುಬಿಟ್ಟಿದೆ, ಟಾಪ್ ಲೇಯರ್ ಈ ಕಡೆ, ಇಲ್ಲಿ ಬಂದುಬಿಟ್ಟಿದೆ. ಆ್ಯಂಡ್ ಇದನ್ನು ಮೇಲ್ಗಡೆ ಮಾಡಿ, ಟಾಪ್ ಲೇಯರ್ ಆ ಕಡೆ, ಇದನ್ನು ಕೆಳಗಡೆ ಮಾಡಿ, ಟಾಪ್ ಲೇಯರ್ ಈ ಕಡೆ, ಇದನ್ನು ಕೆಳಗಡೆ ಮಾಡಿ, ಟಾಪ್ ಲೇಯರ್ ಆ ಕಡೆ. ಇಷ್ಟು ಮಾಡಿದ್ರೆ ಈ ರೆಡ್ ಮತ್ತು ಬ್ಲೂ ಕ್ಲಿಯರ್ ಆಗಿಬಿಟ್ಟಿದೆ. ಆ್ಯಂಡ್ ನೋಡಿ, ವೈಟ್, ಬ್ಲೂ ಆದಮೇಲೆ ಆರೆಂಜ್ ಆದಮೇಲೆ ಗ್ರೀನ್ ಆದಮೇಲೆ ರೆಡ್, ಬಾಟಮಲ್ಲಿ ಯೆಲ್ಲೋ. ಇಷ್ಟೇ, ಈ ಥರನೇ ಇರಬೇಕು. ಇವಾಗ ಈ ಎಚ್ ಪೀಸಸ್ನ ಯಾವ ಥರ ಪೇರ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಇಲ್ಲಿ ಎಚ್ ಪೀಸಸ್ನ ಪೇರ್ ಮಾಡ್ಕೊಳ್ಳೋವಾಗ ಯಾವ ಥರ ಮಾಡ್ತಾಯಿದ್ರೆ ನೀವು ಯಾವ ಮೆಥಡನ್ನು ಬೇಕಾದರೂ ಯೂಸ್ ಮಾಡಿ, ಸೇಮ್ ಅದನ್ನೇ ಇಲ್ಲೂ ಮಾಡಿ ಅಷ್ಟೇ. ಇವಾಗ ಇಲ್ಲಿ 2 ಇರ್ತಾಯಿತ್ತು, 2ನ್ನು ಈಸಿಯಾಗಿ ಹೆಂಗೋ ಜಾಯಿನ್ ಮಾಡ್ತಾಯಿದ್ರಿ. ಈ ಥರ ಇದ್ದರೆ 2ನ್ನು ಮಾಡಿದ್ರೆ ಇದು ಕ್ಲಿಯರ್ ಆಗಿಬಿಡ್ತಾಯಿತ್ತು. ಆದರೆ ಇಲ್ಲಿ ಹಾಗಲ್ಲ, 4 ಲೇಯರ್ ಇದೆ. ಸೊ ವರಿ ಮಾಡ್ಕೊಳ್ಳೋದು ಬೇಡ, ಒಂದು ಸಲ 2ನ್ನು ಜಾಯಿನ್ ಮಾಡ್ಕೊಳ್ಳಿ. ಆಲ್ರೆಡಿ 2 ಬಂದುಬಿಟ್ಟಿದೆ, ಸೊ ಈಸಿ ಅನಿಸುತ್ತೆ. ಆ್ಯಂಡ್ 4ನ್ನು ಒಂದೇ ಸಲ ಇನ್ಸರ್ಟ್ ಮಾಡೋದು ಅಥವಾ ಈ ಪೇರ್ ಮಾಡೋದು ಕಷ್ಟ ಆದರೆ ಫಸ್ಟು ಈ ಥರ 2 ಮಾಡ್ಕೊಳ್ಳಿ. ಇಲ್ಲಿ 2 ಮಾಡ್ಕೊಳ್ಬೋದು ಅಥವಾ ಇಲ್ಲಿ 2 ಮಾಡ್ಕೊಳ್ಬೋದು, ಯಾವ ಥರ ಬೇಕಾದರೂ. ಒಂದು ಸಲ ಎಕ್ಸಾಂಪಲ್ ತೋರಿಸ್ತೀನಿ, ಆವಾಗ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಇವಾಗ ರೆಡ್ ಗ್ರೀನ್ ಇದೆ, ಉಳಿದಿರೋ ರೆಡ್ ಗ್ರೀನ್ ಎಲ್ಲಿದೆ ಅಂತ ಹುಡ್ಕೊಳ್ಬೇಕು. ಇಲ್ಲೊಂದಿದೆ ನೋಡಿ, ಇಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ಎಲ್ಲಿದೆ, ಇನ್ನೊಂದು ಇಲ್ಲಿದೆ ನೋಡಿ, ಇಲ್ಲಿ ಇಟ್ಕೋತೀನಿ. ಸೊ ಈ ಥರ ಇಟ್ಕೊಂಡಿದ್ದೀನಿ. ಇಲ್ಲಿ ಎಲ್ಲೋಗ್ಬಿಟ್ಟಿದೆ. ಓಕೆ, ರೆಡ್ ಗ್ರೀನ್ ಇದೆ. ಈ ರೆಡ್ ಗ್ರೀನ್ನ ಇದ್ರ ಜೊತೆ ಮ್ಯಾಚ್ ಮಾಡಿದೆ, 3 ಆಗೋಯ್ತು. ಇನ್ನೊಂದು ಇಲ್ಲಿದೆ ರೆಡ್ ಗ್ರೀನ್, 2 ರೊಟೇಷನ್ ಮಾಡಿದ್ರೆ ಇದ್ರ ಜೊತೆ ಬರುತ್ತೆ. ಇವಾಗ ಈ ಕ್ಲಿಯರ್ ಆಗಿರೋದನ್ನು ಒಂದು ಸಲ ಮೇಲ್ಗಡೆ ಇಟ್ಕೊಳ್ಳಿ. ಇಲ್ಲಿ ಯಾವುದು ಕ್ಲಿಯರ್ ಆಗಿರಬಾರ್ದು ಅದನ್ನೇ ಇಟ್ಕೊಂಡಿರಬೇಕು. ಒಂದು ಸಲ ಈ ಟಾಪ್ ಲೇಯರ್ನ ಈ ಕಡೆ ತಿರುಗಿಸಿಟ್ಕೊಳ್ಳಿ. ಅಂದರೆ ಇದನ್ನು ಬ್ಯಾಕ್ ಇಟ್ಕೊಂಡಿದ್ದೀನಿ ಕ್ಲಿಯರ್ ಆಗಿರೋದು. ಒಂದು ಸಲ ಕೆಳಗಡೆ ಮಾಡಿ. ಇಷ್ಟ ಆಯಿತಾ? ಇಷ್ಟ ಆದಮೇಲೆ ಇಲ್ಲಿ ಯಾವ್ಯಾವ ಪ್ಲೇಸ್ ಯಾವ್ದು ಹೋಗಬೇಕು ಅಲ್ಲಿಗೆ ತೊಗೊಂಡೋಗಿ ರೆಡ್ ಆ್ಯಂಡ್ ಎಲ್ಲನೂ ಅದರದಷ್ಟಕ್ಕೆ ಮ್ಯಾಚ್ ಮಾಡಿಬಿಡಿ. ಇವಾಗ ನೋಡಿ, ಇದು ಕ್ಲಿಯರ್ ಆಗಿಬಿಟ್ಟಿದೆ. ಆ್ಯಂಡ್ ಒಂದೇ ಸಲ 4 ಮಾಡೋದು ಕಷ್ಟ ಅಂದರೆ ಈ ಥರ ಮಾಡಿಬಿಡಿ. ತೋರಿಸ್ತೀನಿ ನೋಡಿ. ಒಂದೇ ಸಲ 4 ಮಾಡೋದು ಕಷ್ಟ ಆದಾಗ ಹೆಂಗೆ ಮಾಡಬೇಕು ಅಂತ ತೋರಿಸ್ತೀನಿ. ಇವಾಗ ಇಲ್ಲಿ ಬ್ಲೂ ಮತ್ತು ವೈಟ್ ಇದೆ, ಇಲ್ಲೊಂದು ಬ್ಲೂ ಮತ್ತು ವೈಟ್ ಇದೆ. ಫಸ್ಟ್ ಇದೆರಡನ್ನು ಒಂದು ಲೇಯರಲ್ಲಿ
ಪೇರ್ ಮಾಡ್ಕೊಳ್ತೀನಿ. ಇದು ಇವಾಗ ಪೇರ್ ಆಗಿದೆ ಅಂತ ಅಂದ್ಕೊಳ್ಳಿ. 2 ಆಗಿಬಿಟ್ಟಿದೆ, 4 ಹೊಟ್ಟೆಗೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇದನ್ನು ಪೇರ್ ಆಗಿದೆ ಅಂದ್ಕೊಳ್ಳಿ. ಒಂದು ಸಲ ಮೇಲ್ಗಡೆ ಇಟ್ಕೊಳ್ಳಿ ಈ ಲೇಯರಲ್ಲಿ. ಇಲ್ಲಿ ಯಾವುದು ಕ್ಲಿಯರ್ ಆಗದೆ ಇರೋದನ್ನು ಇಲ್ಲಿ ಇಟ್ಕೋಬೇಕು. ಆ್ಯಂಡ್ ಈ ಥರ ರೊಟೇಷನ್ ಮಾಡಿ ಯು ಅಂತ ಅಂದ್ಕೊಳ್ಳಿ. ಇವಾಗ ಪೇರ್ ಆಗಿರೋದು ಬ್ಯಾಕ್ ಸೈಡಲ್ಲಿ ಹೋಗಿಬಿಟ್ಟಿದೆ. ಇವಾಗ ಕ್ಲಿಯರ್ ಆಗದೆ ಇರೋದು ಇಲ್ಲಿ ಬಂದುಬಿಟ್ಟಿದೆ. ಇದನ್ನು ಕೆಳಗಡೆ ಮಾಡಿ. ಆ್ಯಂಡ್ ಈ ಯಾವ ಪ್ಲೇಸ್ ಯಾವ್ದು ಹೋಗಬೇಕು ಆ ಥರ ಜಾಯಿನ್ ಮಾಡಿಬಿಡಿ. ಕ್ಲಿಯರ್ ಆಗೋಯ್ತು. ಆ್ಯಂಡ್ ಬ್ಲೂ ವೈಟ್ ನೋಡಿ ಹಾಗೆ ಇದೆ, ಪೇರ್ ಆಗಿಬಿಟ್ಟಿದೆ. ಇವಾಗ ಇದ್ರ ಜೊತೆ ಉಳಿದಿರೋ ಇನ್ನೆರಡು ಪೀಸಸ್ನ ಜಾಯಿನ್ ಮಾಡೋಣ. ಇನ್ನೊಂದು ಇಲ್ಲಿದೆ ಬ್ಲೂ ವೈಟ್ ನೋಡಿ, ಬ್ಲೂ ವೈಟ್ ಇದ್ರ ಜೊತೆ ಇನ್ನೊಂದು ಇಲ್ಲಿದೆ, ಇನ್ನೊಂದು ಬ್ಲೂ ವೈಟನ್ನು ಹುಡ್ಕೊಳ್ತೀನಿ. ಇಲ್ಲಿದೆ ಬ್ಲೂ ವೈಟ್ ಇದೆ, 3 ಆಗೋಯ್ತು. ಇನ್ನೊಂದು ಎಲ್ಲೋಗ್ಬಿಟ್ಟಿದೆ, ಮಿಸ್ ಆಗಿಬಿಟ್ಟಿದೆ. ಇನ್ನೊಂದು ಸಲ ಹುಡ್ಕೊಳ್ತೀನಿ. ಓಕೆ, ಇಲ್ಲಿದೆ ಬ್ಲೂ ವೈಟ್, ಓಕೆ 4 ಸಿಕ್ಬಿಟ್ಟಿದೆ. ಆ್ಯಂಡ್ ಇವಾಗ ಇಲ್ಲಿ ನೋಡಿ, ಇಲ್ಲಿ 2 ಪೇರ್ ಆಗಿಬಿಟ್ಟಿದೆ, ಒಂದೇ ಲೈನಲ್ಲಿದೆ. ಸೊ ಇದು ಕರೆಕ್ಟ್ ಆಗಿರೋದು ಅಂತ ಅಂದ್ಕೊಳ್ಳಿ. ಸ್ವಲ್ಪ ಹುಷಾರಾಗಿರಿ, ಏನಕ್ಕಂದರೆ ಸ್ವಲ್ಪ ಬೇಗ ಸಾಲ್ವ್ ಆಗುತ್ತೆ ಇದನ್ನು ಸೇಫ್ ಆಗಿಟ್ಕೊಂಡ್ರೆ. ಇದಿಷ್ಟನ್ನು ಕ್ಲಿಯರ್ ಆಗದೆ ಇರೋದು ಅಂತ ಕನ್ಸಿಡರ್ ಮಾಡಿ. ನೋಡಿ ಯಾವುದು ಸಾಲ್ವ್ ಆಗಿಲ್ಲ. ಸೊ ಇದಿಷ್ಟು ಕನ್ಸಿಡರ್ ಮಾಡಿ ಯಾವುದು ಸಾಲ್ವ್ ಆಗಿಲ್ಲ ಅಂತ. ಆ್ಯಂಡ್ ಇವಾಗ ಪೇರ್ ಆಗಿರೋದನ್ನು ಒಂದು ಸಲ ಮೇಲ್ಗಡೆ ಇಟ್ಕೊಳ್ಳಿ. ಇದನ್ನು ಬ್ಯಾಕಿಗೆ ಹಾಕಿಬಿಡಿ. ಬ್ಯಾಕಿಗೆ ಇನ್ಸರ್ಟ್ ಮಾಡಿದಾಗ ಈ ಕ್ಲಿಯರ್ ಆಗದೆ ಇರೋದು ಇಲ್ಲಿ ಬರುತ್ತೆ, ಅದನ್ನು ಇಲ್ಲಿ ತೊಗೊಂಡು ಬನ್ನಿ. ಇವಾಗ ಇದು ಪೇರ್ ಆಗಿಲ್ಲ. ಸೊ ಯಾವ ಥರ ರೊಟೇಷನ್ ಮಾಡಿದ್ರು ಇದಕ್ಕೆ ಪ್ರಾಬ್ಲಮ್ ಆಗೋಲ್ಲ. ಸೊ ಈ ರೆಡ್ಡನ್ನು ರೆಡ್ ಜೊತೆ ಆ್ಯಂಡ್ ಈ ಬ್ಲೂ ಈ ಗ್ರೀನ್ ಆರೆಂಜ್ ಟೋಟಲಿ ಇದಿಷ್ಟು ಕ್ಲಿಯರ್ ಮಾಡಿಬಿಡಿ. ಇವಾಗ ಈ ಬ್ಲೂ ವೈಟ್ ಕ್ಲಿಯರ್ ಆಗಿಬಿಟ್ಟಿದೆ. ಆವಾಗ ನೋಡಿ ಈ ರೆಡ್ ಮತ್ತು ವೈಟ್ ಸಿಕ್ಬಿಟ್ಟಿತ್ತು. ಇವಾಗ ಅದನ್ನೇ ಮಾಡೋಣ. ಆಲ್ರೆಡಿ 2 ಇದೆ. ಇಲ್ಲೊಂದು ಸಿಕ್ಬಿಟ್ಟಿದೆ ರೆಡ್ ವೈಟ್. ಆ್ಯಂಡ್ ಇನ್ನೊಂದು ಇಲ್ಲಿದೆ ಇದ್ರ ಜೊತೆ ಮ್ಯಾಚ್ ಮಾಡಿ. ಇನ್ನೊಂದು ಇಲ್ಲಿಗೆ. ಇದ್ರ ಬಗ್ಗೆ ಇವಾಗ ತಲೆ ಕೆಡಿಸ್ಕೊಳ್ಬೇಡಿ. ನಿಮ್ಮ 4x4 ಬರುತ್ತೆ ಅಂತ ಇದೆಲ್ಲ ಗೊತ್ತಿರುತ್ತೆ. ಈ ಕ್ಲಿಯರ್ ಆಗಿರೋದನ್ನು ಒಂದು ಸಲ ಮೇಲ್ಗಡೆ ಇಟ್ಕೊಳ್ಳಿ. ಈ ಕ್ಲಿಯರ್ ಆಗದೆ ಇರೋದನ್ನು ಈ ಥರ ಇಲ್ಲಿ ತೊಗೊಂಡು ಬನ್ನಿ. ಆ್ಯಂಡ್ ಕ್ಲಿಯರ್ ಆಗಿರೋದು ಇಲ್ಲಿ ಹೋಗುತ್ತೆ ಬ್ಯಾಕಲ್ಲಿ, ಕೆಳಗಡೆ ಮಾಡಿ. ಇವಾಗ ವೈಟ್ ಜೊತೆ ಮ್ಯಾಚ್ ಮಾಡಿ, ಎಲ್ಲ ಕ್ಲಿಯರ್ ಆಗುತ್ತೆ. ಇಲ್ಲೆರಡು ಇದೆ, ಗ್ರೀನ್ ಮತ್ತು ವೈಟ್ ಇದೆ. ಇನ್ನೊಂದು ಇಲ್ಲಿದೆ, ಇನ್ನೊಂದು ಇಲ್ಲಿದೆ. ಸೊ ಇದನ್ನು ಸಿಂಪಲ್ಲಾಗಿ ಇದ್ರ ಜೊತೆ ತಗೊಂಡು ಬರ್ತೀನಿ. ಈ ಉಳಿದಿರೋ ಒಂದನ್ನು ಇದ್ರ ಜೊತೆ ತಗೊಂಡು ಬಂದಿದ್ದೀನಿ. ಆ್ಯಂಡ್ ಲೆಫ್ಟ್ ಸೈಡಿಗೆ ಈ ಥರ ಇಟ್ಕೊಳ್ಬೇಕು ಅಂತ ಇಲ್ಲ, ರೈಟ್ ಸೈಡ್ಗೂ ಮಾಡ್ಬೋದು. ಇವಾಗ ನೋಡಿ ರೈಟ್ ಸೈಡಲ್ಲಿದೆ. ಸಾಲ್ವ್ ಆಗದೆ ಇರೋದನ್ನು ಈ ಥರ ಟಾಪಲ್ಲಿ ತಂದು ಇಟ್ಕೊಳ್ಳಿ. ಇಲ್ಲಿ ಯಾವುದೂ ಸಾಲ್ವ್ ಆಗಿರಬಾರ್ದು. ಇದನ್ನು ಒಂದು ಸಲ ಮೇಲ್ಗಡೆ ಮಾಡಿ ರೈಟ್ ಲೇಯರ್. ಈ ಕ್ಲಿಯರ್ ಆಗದೆ ಇರೋದನ್ನು ಇಲ್ಲಿ ರೈಟಲ್ಲಿ ಇಲ್ಲಿ ಇಟ್ಕೊಳ್ಳಿ. ಆವಾಗ ಸಾಲ್ವ್ ಆಗಿರೋದು ಪೇರ್ ಆಗಿರೋದು ಇಲ್ಲಿ ಬರುತ್ತೆ. ಇದನ್ನು ಕೆಳಗಡೆ ಮಾಡಿ. ಆ್ಯಂಡ್ ಇವಾಗ ಉಳಿದಿರೋದನ್ನು ಈ ಥರ ಕ್ಲಿಯರ್ ಮಾಡಿಬಿಡಿ. ಇಷ್ಟೇ. ಇವಾಗ ಈ ಗ್ರೀನ್ ಮತ್ತು ಯೆಲ್ಲೋನ ಮಾಡೋಣ. ಒಂದು ಸಿಕ್ಬಿಟ್ಟಿದೆ, ಗ್ರೀನ್ ಯೆಲ್ಲೋ. ಇಲ್ಲಿ 3 ಆಗಿಬಿಟ್ಟಿದೆ. ಆ್ಯಂಡ್ ಇನ್ನೊಂದು ಇಲ್ಲಿದೆ 4 ಆಗಿಬಿಟ್ಟಿದೆ. ಇವಾಗ ಇಲ್ಲಿ ಸಾಲ್ವ್ ಆಗಿಬಿಟ್ಟಿದೆ. ಸೊ ಸಾಲ್ವ್ ಆಗದೆ ಇರೋದನ್ನು ಇಲ್ಲಿ ತಂದಿಟ್ಕೊಳ್ಳಿ. ಒಂದು ಸಲ ಮೇಲ್ಗಡೆ ಈ ಪೇರ್ ಆಗಿರೋದನ್ನು ಬ್ಯಾಕ್ ಸೈಡಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಫ್ರಂಟಲ್ಲಿ ಯಾವುದು ಸಾಲ್ವ್ ಆಗಿರಬಾರ್ದು. ಆ್ಯಂಡ್ ಕೆಳಗಡೆ ಇವಾಗ ಅದರ ಪ್ಲೇಸ್ಗೆ ಅದನ್ನು ತಗೊಂಡು ಹೋಗಿ. ಓಕೆ, ಇವಾಗ ಇದಿಷ್ಟು ಆಗಿಬಿಟ್ಟಿದೆ. ಇವಾಗ ಆರೆಂಜ್ ಮತ್ತು ವೈಟನ್ನು ಮಾಡೋಣ.
ಇಲ್ಲಿ ಎರಡಿದೆ ನೋಡಿ, ಆರೆಂಜ್ ವೈಟ್. ಇವಾಗ ಇದು ಇಲ್ಲಿ ಬರುತ್ತೆ, ಇದನ್ನು ಚೇಂಜ್ ಮಾಡ್ಕೊಳ್ಬೇಕು. ಸೊ ಇದನ್ನು ಇವಾಗ ನೋಡೋಕ್ಕೆ ಹೋಗಬೇಡಿ, ಇದು ಮೂರನ್ನು ಮಾತ್ರ ಸರಿ ಮಾಡ್ಕೊಡೋಣ. ಆ್ಯಂಡ್ ಇಲ್ಲಿ ಪೇರ್ ಆಗಿದೆ ಫುಲ್. ಸೊ ಪೇರ್ ಆಗದೆ ಇರೋದನ್ನು ಇಲ್ಲಿ ತಂದು ಇಟ್ಕೊಳ್ತಿದ್ದೀನಿ. ಆ್ಯಂಡ್ ಇದನ್ನು ಸೇಫ್ ಮಾಡ್ಕೊಳ್ಬೇಕು. ಇದನ್ನು ಸೇಫ್ ಮಾಡ್ಕೊಳ್ಬೇಕು. ಈ ಪೇರ್ ಆಗಿರೋದನ್ನು, 3 ಆಗಿರೋದನ್ನು ಮೇಲ್ಗಡೆ ಮಾಡಿ. ಇಲ್ಲಿ ಯಾವುದು ಕ್ಲಿಯರ್ ಆಗಿರಬಾರ್ದು. ಒಂದು ಸಲ ಈ ಕಡೆ ರೊಟೇಷನ್ ಮಾಡಿ. ಇದು ಬ್ಯಾಕಲ್ಲಿ ಹೋಗುತ್ತೆ ಆ್ಯಂಡ್ ಇದು ಇಲ್ಲಿ ಬಂದುಬಿಟ್ಟಿದೆ, ಇಲ್ಲಿರೋದು ಇಲ್ಲಿ ಬಂದುಬಿಟ್ಟಿದೆ. ಇದನ್ನು ಕೆಳಗಡೆ ಮಾಡಿ. ಇವಾಗ ಈ ರೆಡ್ಡನ್ನು ರೆಡ್ ಜೊತೆ ಮ್ಯಾಚ್ ಮಾಡಿಬಿಡಿ. ಇಷ್ಟೇ. ಇಷ್ಟಾದಮೇಲೆ ಇವಾಗ ಎಲ್ಲಿ ಹೋಗಿದೆ, 3 ಆಗಿಬಿಟ್ಟಿರೋದು ಇಲ್ಲಿದೆ ನೋಡಿ, ವೈಟ್ ಮತ್ತು ಆರೆಂಜ್. ಇದ್ರ ಜೊತೆ ಇನ್ನೊಂದು ಸೇರಿಸಿದ್ರೆ ಇದು ಕ್ಲಿಯರ್ ಆಗುತ್ತೆ. ವೈಟ್ ಮತ್ತು ಆರೆಂಜ್ ಇಲ್ಲಿದೆ, ವೈಟ್ ಮತ್ತು ಆರೆಂಜ್. ಇವಾಗ 4 ಆಗಿಬಿಟ್ಟಿದೆ. ಇದನ್ನು ಮೇಲ್ಗಡೆ ಹಾಕಬೇಕು, ಆದರೆ ಇಲ್ಲಿ ಫುಲ್ ಸಾಲ್ವ್ ಆಗಿಬಿಟ್ಟಿದೆ. ಸೊ ಸಾಲ್ವ್ ಆಗದೆ ಇರೋದನ್ನು ಇಲ್ಲಿ ತೊಗೊಂಡಿದ್ದೀನಿ. ಒಂದು ಸಲ ಮೇಲ್ಗಡೆ ಇದನ್ನು ಬ್ಯಾಕಲ್ಲಿ ಇಟ್ಕೊಳ್ಳಿ, ಆವಾಗ ಸಾಲ್ವ್ ಆಗದೆ ಇರೋದು ಇಲ್ಲಿ ಬರುತ್ತೆ ಆಟೋಮೆಟಿಕ್ಕಾಗಿ. ಆ್ಯಂಡ್ ಕೆಳಗಡೆ ಮಾಡಿ. ಇಲ್ಲಿ ವೈಟನ್ನು, ಈ ವೈಟನ್ನು ಇಲ್ಲಿ ತೊಗೊಂಡು ಬನ್ನಿ. ಇಷ್ಟೇ. ಇವಾಗ ವಿಡಿಯೋನ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡ್ತೀನಿ ಆ್ಯಂಡ್ ಲಾಸ್ಟಲ್ಲಿ ಬರೋ ಕೇಸಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ನೋಡಿ, ಇವಾಗ ಈ ರೆಡ್ ಮತ್ತು ಆರೆಂಜ್, ರೆಡ್ ಮತ್ತು ಎಲ್ಲೋ ಇಲ್ಲಿ ಬರಬೇಕು, ರೆಡ್ ಎಲ್ಲೋ. ಆ್ಯಂಡ್ ಈ ಬ್ಲೂ ಆರೆಂಜ್ ಇದೆಯಲ್ವಾ, ಇಲ್ಲಿ ಬರಬೇಕು, ಬ್ಲೂ ಆರೆಂಜ್. ಸೊ ಇದನ್ನು ಆ ಕಡೆ ಈ ಕಡೆ ಸ್ವೈಪ್ ಮಾಡಬೇಕು. ಇದನ್ನು ಆ ಕಡೆ ಈ ಕಡೆ ಸ್ವೈಪ್ ಮಾಡಬೇಕು ಅಂದರೆ ಒಂದು ಆಲ್ಗೊರಿದಮ್ನ ಫಸ್ಟ್ ಅಪ್ಲೈ ಮಾಡಬೇಕು. ಅಂದರೆ ಇದನ್ನು ಈ ಥರ ಸ್ಟ್ರೈಟಾಗಿ ಇಟ್ಕೊಳ್ಬಾರ್ದು. ಫಸ್ಟು ಈ ಆಲ್ಗೊರಿದಮ್ನ ಅಪ್ಲೈ ಮಾಡೋಣ. ಆ್ಯಂಡ್ ಇವಾಗ ಈ ಥರ ಸ್ಟ್ರೈಟಲ್ಲಿದ್ದರೆ ಇದು ಆ ಕಡೆ ಈ ಕಡೆ ಮೂವ್ ಆಗೋಲ್ಲ. ಸೊ ಆಲ್ಗೊರಿದಮ್ ಸ್ಕ್ರೀನ್ ಮೇಲೆ ಬರುತ್ತೆ, ಅಪ್ಲೈ ಮಾಡಿ. R U R prime F R prime F prime R. ಆವಾಗ ಇದು ಮತ್ತು ಇದು ಸೇಮ್ ಲೈನಲ್ಲಿತ್ತು, ಇವಾಗ ಇದು ಮೇಲಿನ ಲೈನಲ್ಲಿದೆ, ಇವಾಗ ಆ್ಯಂಡ್ ಇದು ಕೆಳಗಿನ ಲೈನಲ್ಲಿದೆ. ಸೊ ಇವಾಗ ಈ ಲೈನನ್ನು ಇಲ್ಲಿಗೆ ತೊಗೊಂಡು ಬನ್ನಿ. ಈ ಥರ ಈ ಪೀಸಸ್ನ ಇಲ್ಲಿಗೆ ಕಳಿಸ್ತೀನಿ, ಸೇಮ್ ಅದೇ ಆಲ್ಗೊರಿದಮಿಂದ. ಈ ಪೀಸಸ್ನ ಇಲ್ಲಿಗೆ ಕಳಿಸ್ತೀನಿ, ಸೇಮ್ ಆಲ್ಗೊರಿದಮಿಂದ. R U R prime F R prime F prime R. ನೋಡಿ, ಕೆಳಗಡೆ ಇದನ್ನು ಮೇಲ್ಗಡೆ ಕಳಿಸಿದೆ ಆ್ಯಂಡ್ ಇದನ್ನು ಈ ಕಡೆ ತೊಗೊಂಡು ಬಂದುಬಿಡಿ. ಇದಿಷ್ಟು ಕ್ಲಿಯರ್ ಆಗಿಬಿಟ್ಟಿದೆ. ಈ ಥರ ಎಲ್ಲಾದರೂ ಸೇಮ್ ಪೊಸಿಷನಲ್ಲಿ ಇಲ್ಲಿ ಎರಡಿದೆ, ಇದೆರಡು ಉಲ್ಟಾ ಪಲ್ಟಾ ಆಗಿಬಿಟ್ಟಿದೆ. ಆ್ಯಂಡ್ ಇಲ್ಲೆರಡು ಅಷ್ಟೇ, ಇದೆರಡಿದೆ, ಇಲ್ಲಿ ಉಲ್ಟಾ ಪಲ್ಟಾ ಆಗಿಬಿಟ್ಟಿದೆ. ಸೊ ಈ ಥರ ಬಂದಾಗ ಸಿಂಪಲ್ಲಾಗಿ ಇದೆರಡನ್ನು ಈ ಕಡೆ ತೊಗೊಂಡು ಬನ್ನಿ. ಇಲ್ಲಿರೋದನ್ನು ಇಲ್ಲಿ ತೊಗೊಂಡು ಬಂದೆ. ಇವಾಗ ಒಂದು ಆಲ್ಗೊರಿದಮ್ನ ಅಪ್ಲೈ ಮಾಡಬೇಕು. R U R prime F R prime F prime R. ಈ ಕಡೆ ತಂದಿರೋದನ್ನ ವಾಪಸ್ ಈ ಕಡೆ ಮಾಡಿಬಿಡಿ, ಇಲ್ಲಿಗೆ ಕ್ಲಿಯರ್ ಆಗುತ್ತೆ. ಇಲ್ಲೊಂದು ಕೇಸ್ ಇದೆ ನೋಡಿ, ಇದು ಇಲ್ಲಿ ಬಂದರೆ ಕ್ಲಿಯರ್ ಆಗುತ್ತೆ, ಆದರೆ ಇದನ್ನು ಡೈರೆಕ್ಟಾಗಿ ಇಲ್ಲಿ ಇನ್ಸರ್ಟ್ ಮಾಡೋದಕ್ಕೆ ಆಗಲ್ಲ. ಸೊ ಏನು ಮಾಡಬೇಕು ಅಂದರೆ ಒಂದು ಆಲ್ಗೊರಿದಮ್ ಇದೆ, ಅದನ್ನು ಅಪ್ಲೈ ಮಾಡಬೇಕು. ಈ ಆಲ್ಗೊರಿದಮ್ ಏನು ಮಾಡುತ್ತೆ ಅಂದರೆ ಈ ಪೀಸನ್ನು ಇಲ್ಲಿ ತೊಗೊಂಡು ಬರುತ್ತೆ ಆ್ಯಂಡ್ ಇದನ್ನು ಈ ಥರ ಉಲ್ಟಾ ಸ್ವ್ಯಾಪ್ ಮಾಡುತ್ತೆ. ಬ್ಲೂ ರೆಡ್ ಇರೋದು ರೆಡ್ ಬ್ಲೂ ಮಾಡುತ್ತೆ ಆ್ಯಂಡ್ ಇದು ಮೇಲ್ಗಡೆಯಿಂದ ಕೆಳಗಡೆ ಬರುತ್ತೆ. ಆಲ್ಗೊರಿದಮ್ ಸ್ಕ್ರೀನ್ ಮೇಲೆ ಬರುತ್ತೆ, ನೋಡ್ಕೊಂಡು ಅಪ್ಲೈ ಮಾಡಿ. R U R prime F R prime F prime R. ನೋಡಿ, ಆವಾಗ ಬ್ಲೂ ರೆಡ್ ಇತ್ತು, ಇವಾಗ ರೆಡ್ ಬ್ಲೂ ಬಂದುಬಿಟ್ಟಿದೆ ಆ್ಯಂಡ್ ಮೇಲಿರೋದು ಕೆಳಗಡೆ ಬಂದುಬಿಟ್ಟಿದೆ. ಸೊ ಈ ಥರ ಬಂದಮೇಲೆ ಇದನ್ನು ಈ ಕಡೆ ಇಟ್ಕೊಳ್ಳಿ, ಇದನ್ನು ವಾಪಸ್ ಇಲ್ಲಿ ತೊಗೊಂಡು ಹೋಗಬೇಕು. ಸೊ ಅದೇ ಆಲ್ಗೊರಿದಮ್ನ ಇನ್ನೊಂದು ಸಲ ಅಪ್ಲೈ ಮಾಡಿ. R U R prime F R prime F prime R. ಇದನ್ನು ಇವಾಗ ವಾಪಸ್ ಈ ಕಡೆ ತೊಗೊಂಡು ಬಂದುಬಿಡಿ, ಕ್ಲಿಯರ್ ಆಗಿಬಿಟ್ಟಿದೆ. ಇಷ್ಟೇ. ಆದರೆ ಈ ಲಾಸ್ಟಲ್ಲಿ ಇಲ್ಲೊಂದು ಪ್ಯಾರಿಟಿ ಬಂದುಬಿಟ್ಟಿದೆ,
ಈ ಪ್ಯಾರಿಟಿನ ಅಷ್ಟೇ ಒಂದೇ ಆಲ್ಗಾರಿದಮಿಂದ ಕ್ಲಿಯರ್ ಮಾಡ್ಬೋದು. ಈ ಆಲ್ಗಾರಿದಮ್ಸಲ್ಲಿ RW ಅಂತ ಬಂದಾಗ RW ಅಂದರೆ ಈ ರೈಟ್ ವೈಡ್ ಈ 2 ಲೇಯರ್ನ ಒಟ್ಟಿಗೆ ಮೇಲ್ಗಡೆ ಮಾಡಬೇಕು. RW ಪ್ರೈಮ್ ಅಂತ ಬಂದಾಗ ಈ 2 ಲೇಯರ್ನ ಒಟ್ಟಿಗೆ ಕೆಳಗಡೆ ಮಾಡಬೇಕು. ಆ್ಯಂಡ್ ಎಕ್ಸ್ ಅಂತ ಬರುತ್ತೆ. ಆ ಎಕ್ಸ್ ಅಂತ ಬಂದಾಗ ಈ ಫ್ರಂಟ್ ಲೇಯರ್ನ ನಮ್ಮ ಟಾಪ್ ಲೇಯರ್ ಆಗಿ ಈ ಥರ ಇಟ್ಕೊಳ್ಬೇಕು. ಇವಾಗ ಫ್ರಂಟ್ ಲೇಯರ್ ಇದು ಟಾಪ್ ಲೇಯರ್ ಈ ಥರ ಇರುತ್ತೆ. ಎಕ್ಸ್ ಅಂತ ಬಂದಾಗ ಈ ಥರ ಇಟ್ಕೊಳ್ಬೇಕು, ಇದನ್ನು ಟಾಪ್ ಲೇಯರ್ ಆಗಿ ಇಟ್ಕೊಳ್ಬೇಕು. ಆ್ಯಂಡ್ U2 ಅಂತ ಬಂದರೆ ಈ ಅಪ್ಪರ್ ಲೇಯರ್ನ 2 ಸಲ ಈ ಥರ ತೆಗೆಸ್ಕೋಬೇಕು. ಆ್ಯಂಡ್ ಈ 4RW ಪ್ರೈಮ್ ಅಂತ ಬರುತ್ತೆ. ಆವಾಗ ಈ 1 2 3 4 ಈ 4 ಲೇಯರ್ನ ಒಟ್ಟಿಗೆ ಕೆಳಗಡೆ ಮಾಡಬೇಕು. ಆ್ಯಂಡ್ ಇದಿಷ್ಟು ಆಲ್ಗಾರಿದಮ್ನ ನೊಟೇಷನ್ಗಳು. ಇವಾಗ ಆಲ್ಗಾರಿದಮ್ನ ಅಪ್ಲೈ ಮಾಡೋಣ. RW U2 ಎಕ್ಸ್ ಅಂತ ಇದೆ, ಇದನ್ನು ಟಾಪಲ್ಲಿ ಇಟ್ಕೊಳ್ತೀನಿ. RW U2 RW U2 RW prime U2 LW U2 4R prime U2 RW U2 RW prime U2 RW prime. ಇಷ್ಟೆಲ್ಲ ಆದಮೇಲೆ ಇವಾಗ ಸೇಮ್ 3x3 ಥರನೇ ಸಾಲ್ವ್ ಮಾಡ್ಬೋದು. ಹೆಂಗಂತೀರಾ, ಇದು ಇವಾಗ ವೈಟ್ ಸೆಂಟರ್ ಪೀಸ್ ಆ್ಯಂಡ್ ಇದಿಷ್ಟನ್ನು ವೈಟ್ ಒಂದೇ ಪೀಸ್ ಅಂತ ಅಂದ್ಕೊಳ್ಳಿ. ಸೊ ಇಲ್ಲಿ ಕ್ರಾಸ್ ಮಾಡ್ಕೊಳ್ಬೇಕು ನೋಡಿ, ಈ ಥರ ಇದಿಷ್ಟು ಒಂದೇ ಪೀಸ್ ಅಂತ ಅಂದ್ಕೊಳ್ಳಿ. ಕ್ರಾಸ್ ಮಾಡ್ತಾ ಬನ್ನಿ ಅಥವಾ ಪ್ಲಸ್. ಇದಿಷ್ಟು ಒಂದು ಪೀಸ್, ಇದಿಷ್ಟು ಒಂದು ಪೀಸ್ ಅಂದ್ಕೊಳ್ಳಿ, ಪ್ಲಸ್ ಮಾಡಿ. ಈ ಬ್ಲೂನ ಇಲ್ಲಿ ಹಾಕ್ಕೊಂಡೆ, ಇಲ್ಲಿ ಆರೆಂಜ್ ವೈಟ್ ಇದೆ ಆ್ಯಂಡ್ ಈ ಗ್ರೀನ್ ಮತ್ತು ವೈಟನ್ನು ಇಲ್ಲಿ ಹಾಕ್ಕೊಳ್ತೀನಿ. ಗೊತ್ತಾಗಿರುತ್ತೆ, ಈ ಥರ ಪ್ಲಸ್ ಮಾಡ್ಕೊಳ್ತೀರಲ್ಲ ಅದೇ ಥರ ಸೇಮ್. ಈ ವೈಟ್ ಗ್ರೀನ್ ಇದೆಯಲ್ಲ, ಇದಿಷ್ಟು ಒಂದೇ ಪೀಸ್ ಅಂದ್ಕೊಳ್ಳಿ, ಇದಿಷ್ಟು ಒಂದು ಪೀಸ್ ಅಂದ್ಕೊಳ್ಳಿ. ಇವಾಗ ಇನ್ನೊಂದು ಸಲ ತೋರಿಸ್ತೀನಿ ಗೊತ್ತಾಗಿಲ್ಲ ಅಂದರೆ. ಇವಾಗ ವೈಟ್ ಸೆಂಟರ್ ಇದೆ ಅಷ್ಟೇ, ಸಿಂಪಲ್ಲಾಗಿ ಇದನ್ನು ಒಂದೇ ಪೀಸ್ ಅಂತ ಅಂದ್ಕೊಳ್ಳಿ. ಇದಿಷ್ಟು 4 ಎಜ್ ಪೀಸ್ ಇದೆಯಲ್ಲ, ಒಂದೇ ಪೀಸ್ ಅಂದ್ಕೊಳ್ಳಿ. ಇದನ್ನು ಇವಾಗ ಇದ್ರ ಜೊತೆ ಮ್ಯಾಚ್ ಮಾಡಿ, ಆಯಿತಾ? ಇದಾದಮೇಲೆ ಇನ್ನೊಂದನ್ನು ಮ್ಯಾಚ್ ಮಾಡಿ. ಗ್ರೀನನ್ನು ಮ್ಯಾಚ್ ಮಾಡ್ತೀನಿ. ಗ್ರೀನ್ ಮ್ಯಾಚ್ ಮಾಡಿದೆ ನೋಡಿ, ಗ್ರೀನ್ ಆಯಿತು, ರೆಡ್ ಆಯಿತು. ಇವಾಗ ಈ ಬ್ಲೂಗೆ ಮ್ಯಾಚ್ ಮಾಡಿದೆ, ಮೇಲ್ಗಡೆ ತೊಗೊಂಡು ಬರ್ತೀನಿ. ಆ್ಯಂಡ್ ಈ ಆರೆಂಜನ್ನು ಇಲ್ಲಿ ಹಾಕ್ತೀನಿ. ಕ್ಲಿಯರ್ ಆಗೋಯ್ತು ನೋಡಿ, ಪ್ಲಸ್ ಆಗೋಯ್ತು. ಇಷ್ಟಾದಮೇಲೆ ಕಾರ್ನರ್ನ ಇನ್ಸರ್ಟ್ ಮಾಡಬೇಕು. ಕಾರ್ನರ್ ಸಿಂಪಲಾಗಿ ಇನ್ಸರ್ಟ್ ಮಾಡ್ಬೋದು, ಯಾವ ಪ್ಲೇಸ್ ಅಂತ ನೋಡಿ ಇನ್ಸರ್ಟ್ ಮಾಡೋದು. ಇವಾಗ ಇದನ್ನು ನೋಡೋಣ, ವೈಟ್ ಗ್ರೀನ್ ರೆಡ್ ಇಲ್ಲಿದೆ, ಇಲ್ಲಿ ಬರಬೇಕು. ಸೊ ಇದನ್ನು ಇದ್ರ ಕೆಳಗಡೆ ಫಸ್ಟ್ ಇಲ್ಲಿ ತೊಗೊಂಡು ಬರ್ತೀನಿ. ಇದನ್ನು ಇಲ್ಲಿ ಹಾಕೋಣ, ಈ ಕಡೆ ಮಾಡಿ ಕೆಳಗಡೆ, ಇದಕ್ಕೆ ಜಾಯಿನ್ ಮಾಡಿ ಮೇಲ್ಗಡೆ. ನೋಡಿ ಕಾರ್ನರ್ ಕ್ಲಿಯರ್ ಆಗಿಬಿಟ್ಟಿದೆ. ನೆಕ್ಸ್ಟ್ ಈ ಆರೆಂಜ್ ಬ್ಲೂ ಬ್ಲೂ ಇಲ್ಲಿದೆ, ಆರೆಂಜ್ ಬ್ಲೂ ಇದನ್ನು ಇಲ್ಲಿ ಇನ್ಸರ್ಟ್ ಮಾಡಬೇಕು. ವೈಟನ್ನು ನಮ್ಮ ಫೇಸ್ ಆಗಿ ಇಟ್ಕೋಬೇಕು. ಈ ಥರ ಇಟ್ಕೊಂಡ್ರೆ ಆಗಲ್ಲ, ಇದನ್ನು ಆ್ಯಂಡ್ ಇದನ್ನು ಇನ್ಸರ್ಟ್ ಮಾಡಬೇಕು ಅಂದರೆ ಡೈರೆಕ್ಟಾಗಿ ಇನ್ಸರ್ಟ್ ಮಾಡೋಕ್ಕಾಗಲ್ಲ, ಗೊತ್ತಿರುತ್ತೆ ನಿಮಗೆ. ಈ ಕಡೆ ಇಟ್ಕೊಳ್ಳಿ, ಕೆಳಗಡೆ ಮಾಡಿ, ಇದ್ರ ಜೊತೆ ಮ್ಯಾಚ್ ಮಾಡಿಬಿಡಿ ಆ್ಯಂಡ್ ಮೇಲ್ಗಡೆ. ಆಯಿತಾ? ಕಾರ್ನರ್ ಕ್ಲಿಯರ್ ಆಯಿತಾ? ಇವಾಗ ಇನ್ನೊಂದನ್ನು ಹುಡ್ಕೋಣ. ಇಲ್ಲಿ ಆಲ್ರೆಡಿ ಸ್ಟಕ್ ಆಗಿಬಿಟ್ಟಿದೆ ನೋಡಿ, ಈ ಗ್ರೀನ್ ಕಲರ್, ಆರೆಂಜ್ ಆ್ಯಂಡ್ ವೈಟ್ ಕಲರ್. ಇದನ್ನು ಕೆಳಗಡೆ ತೆಗೆಯೋಣ. ಇದನ್ನು ಇಲ್ಲಿ ಇನ್ಸರ್ಟ್ ಮಾಡಬೇಕು. ಆರೆಂಜ್ ಗ್ರೀನ್ ವೈಟ್ ಇದನ್ನು ಫೇಸ್ ಆಗಿಟ್ಕೊಳ್ಳಿ. ಈ ವೈಟನ್ನು ಈ ಕಡೆ ಮಾಡಿ, ಕೆಳಗಡೆ ರೈಟಿಗೆ ಮಾಡಿ, ಮೇಲ್ಗಡೆ. ಹೆಂಗಾದರೂ ಪರವಾಗಿಲ್ಲ, ನಿಮ್ಮ ಹತ್ರ ಬೇರೆ ಮೆಥಡ್ ಇದ್ರೂ ಪರವಾಗಿಲ್ಲ. ಟೋಟಲಿ ಈ ಕಾರ್ನರ್ನ ಕ್ಲಿಯರ್ ಮಾಡಿಬಿಡಿ. ಇಲ್ಲಿ ವೈಟ್ ಇದೆ,
ರೆಡ್ ಇದೆ, ಬ್ಲೂ ಇದೆ. ಇದನ್ನು ಮೇಲ್ಗಡೆ ವೈಟನ್ನು ನಾನು ಫೇಸಾಗಿ ಇಟ್ಕೊಳ್ತೀನಿ ಈ ಕಡೆ, ಇದನ್ನು ಕೆಳಗಡೆ ಇದ್ರ ಜೊತೆ ಜಾಯಿನ್ ಮಾಡ್ತೀನಿ ಆ್ಯಂಡ್ ಇದನ್ನು ಮೇಲ್ಗಡೆ. ಇಷ್ಟೇ, ಒಂದು ಲೇಯರ್ ಆಗೋಯ್ತು. ಸೇಮ್ 3x3 ಥರನೇ. ಇವಾಗ ಒಂದೊಂದನ್ನೇ ಕ್ಲಿಯರ್ ಮಾಡ್ತಾ ಬರೋಣ. ಇವಾಗ ನಾನು ಸೆಕೆಂಡ್ ಲೇಯರ್ ಮಾಡ್ಕೊಳ್ಳೋವಾಗ ಇದಿಷ್ಟನ್ನು ಯಾವ ಪ್ಲೇಸಿಗೆ ಹೋಗಬೇಕು ಅಂತ ನೋಡ್ಕೊಳ್ತಿದ್ದೆ. ಅಂದರೆ ಇವಾಗ ಇದಿಷ್ಟನ್ನು ಒಂದೇ ಪೀಸ್ ಅಂತ ಅಂದ್ಕೊಳ್ಳಿ. ಈ 4 ಪೀಸ್ ಸೇರಿದ್ರೆ ಒಂದು ಪೀಸ್ ಅಂದ್ಕೊಳ್ಳಿ. ಈ ರೆಡ್ಡನ್ನು ಈ ರೆಡ್ ಜೊತೆ ಮ್ಯಾಚ್ ಮಾಡಿ. ರೈಟ್ ಸೈಡಲ್ಲಿ ಗ್ರೀನ್ ಇದೆ ಆ್ಯಂಡ್ ಈ ಟಾಪಲ್ಲಿ ಗ್ರೀನ್ ಇದೆ. ಗ್ರೀನ್ ಯಾವ ಸೈಡ್ ಇದೆ? ರೈಟ್ ಸೈಡಲ್ಲಿದೆ. ಸೊ ಈ ಪೀಸನ್ನು, ಈ ಹೋಲ್ ಪೀಸನ್ನು ರೈಟ್ ಸೈಡಿಗೆ ತೊಗೊಂಡು ಬರಬಾರ್ದು, ಲೆಫ್ಟ್ ಸೈಡ್ಗೆ ತೊಗೊಂಡು ಹೋಗಬೇಕು. ಈ ಟಾಪ್ ಲೇಯರ್ನ ಫಸ್ಟ್ ಏನು ಮಾಡಿದೆ, ಈ ರೆಡ್ಡನ್ನು ರೆಡ್ ಜೊತೆ ಮ್ಯಾಚ್ ಮಾಡಿದೆ ಆ್ಯಂಡ್ ಟಾಪಲ್ಲಿ ಗ್ರೀನ್ ಇದೆ. ಈ ಗ್ರೀನನ್ನು ಈ ಕಡೆ ತೊಗೊಂಡು ಬರಬಾರ್ದು, ಸೊ ಈ ಕಡೆ ತೊಗೊಂಡೋದೆ ಆ್ಯಂಡ್ ಇದನ್ನು ಮೇಲ್ಗಡೆ ಮಾಡಿ ಟಾಪ್ ಲೇಯರ್ ವಾಪಸ್ ಈ ಕಡೆ ತೊಗೊಂಡು ಬನ್ನಿ ಇದನ್ನು ಆ್ಯಂಡ್ ಕೆಳಗಡೆ ಮಾಡಿ. ಇಷ್ಟೇ, ಇದಿಷ್ಟು ಪೇರ್ ಆಗೋಯ್ತು. ಪೇರ್ ಆದಮೇಲೆ ಈ ವೈಟನ್ನು ನಮ್ಮ ಫೇಸಾಗಿ ಇಟ್ಕೊಳ್ಬೇಕು. ಇದನ್ನು ಇಲ್ಲಿ ಇನ್ಸರ್ಟ್ ಮಾಡಿಬಿಡಿ. ಡೈರೆಕ್ಟಾಗಿ ಇನ್ಸರ್ಟ್ ಮಾಡೋಕ್ಕಾಗಲ್ಲ, ನಿಮ್ಗೆ ಗೊತ್ತು ಬಿಡಿ. ಸೊ ಇದನ್ನು ಈ ಕಡೆ ಇಟ್ಕೊಳ್ಳಿ, ಇದನ್ನು ಮೇಲ್ಗಡೆ ಮಾಡಿ ಟಾಪ್ ಲೇಯರ್ ಈ ಕಡೆ ಜಾಯಿನ್ ಆಗಿಬಿಟ್ಟಿದೆ. ಇಲ್ಲಿ ಇನ್ಸರ್ಟ್ ಮಾಡಿಬಿಡಿ. ಕ್ಲಿಯರ್. ಆರೆಂಜ್ ಮ್ಯಾಚ್ ಆಗಿಬಿಟ್ಟಿದೆ ಆಲ್ರೆಡಿ. ಮೇಲೆ ಬ್ಲೂ ಇದೆ. ಬ್ಲೂ ಯಾವ ಕಡೆ ಇದೆ? ರೈಟ್ ಸೈಡಲ್ಲಿದೆ. ಸೊ ಇದನ್ನು, ಈ ಟಾಪ್ ಲೇಯರ್ನ ರೈಟಿಗೆ ತೊಗೊಂಡು ಬರಬಾರ್ದು, ಲೆಫ್ಟ್ಗೆ ತೊಗೊಂಡೋಗಿ ಇದನ್ನು ಮೇಲ್ಗಡೆ ಮಾಡಿ ಆ ಲೆಫ್ಟಿಗೆ ತೊಗೊಂಡೋಗಿರೋದನ್ನ ವಾಪಸ್ ಈ ರೈಟಿಗೆ ತೊಗೊಂಡು ಬನ್ನಿ ಆ್ಯಂಡ್ ಇದನ್ನು ಕೆಳಗಡೆ ಮಾಡಿಬಿಡಿ. ಇದು ಮ್ಯಾಚ್ ಆಗುತ್ತೆ. ಇವಾಗ ಈ ವೈಟನ್ನು ನಮ್ಮ ಫೇಸಾಗಿ ಇಟ್ಕೋಬೇಕು. ಈ ವೈಟ್ ಪೀಸನ್ನು ಇದನ್ನು ಇಲ್ಲಿ ಇನ್ಸರ್ಟ್ ಮಾಡಿ. ಇಷ್ಟ ಸಿಂಪಲ್ಲಾಗಿ ಈ ಥರ ಇನ್ಸರ್ಟ್ ಮಾಡಿಬಿಡಿ. ನೆಕ್ಸ್ಟ್ ರೆಡ್ ಮ್ಯಾಚ್ ಆಗಿಬಿಟ್ಟಿದೆ. ಟಾಪಲ್ಲಿ ಬ್ಲೂ ಇದೆ. ಬ್ಲೂ ಯಾವ ಕಡೆ ಇದೆ? ಲೆಫ್ಟಲ್ಲಿದೆ. ಸೊ ಈ ಟಾಪ್ ಲೇಯರ್ನ ಲೆಫ್ಟಿಗೆ ತಿರುಗಿಸ್ಬೇಡಿ, ಇದರ ಅಪೋಸಿಟ್ ತೊಗೊಂಡೋಗಿ ರೈಟಿಗೆ ಟಾಪ್ ಲೇಯರ್ನ ಆ್ಯಂಡ್ ಈ ಲೇಯರ್ನ ಮೇಲ್ಗಡೆ ರೈಟಿಗೆ ತೊಗೊಂಡೋಗಿರೋದನ್ನ ವಾಪಸ್ ಈ ಕಡೆ ಲೆಫ್ಟಿಗೆ ತೊಗೊಂಡು ಬನ್ನಿ ಆ್ಯಂಡ್ ಈ ವೈಟನ್ನು ಕೆಳಗಡೆ ಮಾಡಿ. ಮ್ಯಾಚ್ ಆಗಿಬಿಟ್ಟಿದೆ. ಈ ವೈಟನ್ನು ನಮ್ಮ ಫೇಸ್ ಆಗಿ ಇಟ್ಕೊಳ್ಬೇಕು. ಇವಾಗ ಇದನ್ನು ಇಲ್ಲಿ ಇನ್ಸರ್ಟ್ ಮಾಡಿಬಿಡಿ. UR ಸಿಂಪಲ್. ಇವಾಗ ಇನ್ನೊಂದು ಉಳಿದ್ಬಿಟ್ಟಿದೆ ನೋಡಿ, ಗ್ರೀನನ್ನು ಗ್ರೀನಿಗೆ ಮ್ಯಾಚ್ ಮಾಡಿದೆ. ಟಾಪಲ್ಲಿ ಆರೆಂಜ್ ಇದೆ, ರೈಟ್ ಸೈಡಲ್ಲಿ ಆರೆಂಜ್ ಇದೆ. ಸೊ ಇದನ್ನು ಲೆಫ್ಟ್ ಸೈಡಿಗೆ ಇಟ್ಕೊಳ್ತೀನಿ ಆ್ಯಂಡ್ ಇದನ್ನು ಮೇಲ್ಗಡೆ ಮಾಡಿ ಟಾಪ್ ಲೇಯರ್ ಈ ಕಡೆ ಕೆಳಗಡೆ ಮಾಡಿ ಮ್ಯಾಚ್ ಆ್ಯಂಡ್ ಇದನ್ನು ಇಲ್ಲಿ ಇನ್ಸರ್ಟ್ ಮಾಡಿಬಿಡಿ. ಇಷ್ಟೇ, ಮ್ಯಾಚ್ ಆಗೋಯ್ತು. ಇದೆಲ್ಲ ಮ್ಯಾಚ್ ಆದಮೇಲೆ ಇವಾಗ ಫಸ್ಟು ಈ ಪ್ಲಸ್ ಅಥವಾ ಕ್ರಾಸನ್ನು ಮಾಡ್ಕೊಳ್ಬೇಕು. ಸೇಮ್ 3x3 ಕ್ಯೂಬ್ ಥರನೇ. ಅಲ್ಲಿ ಯಾವ ಆಲ್ಗಾರಿದಮ್ ಯೂಸ್ ಮಾಡ್ತಾಯಿದ್ರಿ ಅದೇ ಆಲ್ಗಾರಿದಮ್. FRUF. ಇವಾಗ ಉಲ್ಟಾ ಎಲ್ ಬಂದುಬಿಟ್ಟಿದೆ ನೋಡಿ, ಎಲ್ಲಿದೆ ಉಲ್ಟಾ ಎಲ್ ಈ ಥರ ಇಟ್ಕೊಳ್ಬೇಕು. ಸೇಮ್ ಅದೇ ಆಲ್ಗಾರಿದಮ್ನ ಇನ್ನೊಂದು ಸಲ ರಿಪೀಟ್ ಮಾಡಬೇಕು. FRUF. ಇವಾಗ ಒಂದು ಅಡ್ಡ ಲೈನ್ ಬಂದುಬಿಟ್ಟಿದೆ. ಈ ಥರ ಸ್ಟ್ರೈಟ್ ಬಂದರೂ ಈ ಥರ ಅಡ್ಡನೇ ಇಟ್ಕೊಳ್ಬೇಕು. ಸೇಮ್ ಅದೇ ಆಲ್ಗಾರಿದಮ್ನ ಇನ್ನೊಂದು ಸಲ ಅಪ್ಲೈ ಮಾಡಬೇಕು. ಆವಾಗ ಇಲ್ಲಿ ಪ್ಲಸ್ ಅಥವಾ ಕ್ರಾಸ್ ಆಗುತ್ತೆ. FRUF. ಇದನ್ನು 3x3 ಕ್ಯೂಬಲ್ಲಿ ಇದನ್ನೇ ಯೂಸ್ ಮಾಡ್ತಿದ್ದೆ, ಇದೇ ಆಲ್ಗಾರಿದಮ್. 4x4 5x5 ಎಲ್ಲದರಲ್ಲೂ ಇದನ್ನೇ ಯೂಸ್ ಮಾಡಿದ್ದೀನಿ ಆ್ಯಂಡ್ ಈ 6x6ಅಲ್ಲೂ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದನ್ನು ಅಪ್ಲೈ ಮಾಡಿದ್ಮೇಲೂ ಕೆಲವೊಂದು ಸಲ ಈ ಥರ ಬರುತ್ತೆ ನೋಡಿ. ಇಲ್ಲಿ ಇನ್ನೊಂದು ಸಲ FRUF ಈ ಆಲ್ಗಾರಿದಮ್ನ ಈ ಆಲ್ಗಾರಿದಮ್ನ ಅಪ್ಲೈ ಮಾಡಿದೆ, ಆದರೂ ಇಲ್ಲಿ ಕ್ರಾಸ್ ಬರ್ತಾ ಇಲ್ಲ, ಒಂದು ಮಾತ್ರ ಉಲ್ಟಾ ಬಂದುಬಿಟ್ಟಿದೆ. ಸೊ ಇದೊಂದು ಪ್ಯಾರಿಟಿ ಲಾಸ್ಟ್ ಲೇಯರಲ್ಲಿ. ಇದನ್ನು ಸಾಲ್ವ್ ಮಾಡಬೇಕು ಅಂದರೆ ಒಂದು ಆಲ್ಗಾರಿದಮಿಂದ ಇದು ಕ್ಲಿಯರ್ ಆಗುತ್ತೆ. ಆಲ್ಗಾರಿದಮ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಆ್ಯಂಡ್ ನಾನು ಅಪ್ಲೈ ಮಾಡ್ತೀನಿ, ಅದನ್ನು ನೋಡಿಕೊಂಡು ಅಪ್ಲೈ ಮಾಡಿ. 3R' ಅಂದರೆ ಈ 3 ಲೇಯರ್ನ ಒಟ್ಟಿಗೆ ಕೆಳಗಡೆ ಮಾಡಬೇಕು. ಹೇಳ್ತೀನಿ ನೋಡಿ. 3R'.
U2, 3L, F2 ಫ್ರಂಟ್ ಲೇಯರ್, F2 ಮಾಡಿದೆ, 3L ಪ್ರೈಮ್, F2, 3R2, U2, 3R, U2, 3R prime, U2, F2, 3R prime 2, 1, 2, F2. ಎಸ್, ಕ್ಲಿಯರ್ ಆಗಿಬಿಟ್ಟಿದೆ ನೋಡಿ. ಆವಾಗ ಇದಿಷ್ಟು ಉಲ್ಟಾ ಬಂದುಬಿಟ್ಟಿತ್ತು, ಇಲ್ಲಿ ಆರೆಂಜ್ ಇಲ್ಲಿ ಯೆಲ್ಲೋ ಇತ್ತು. ಇವಾಗ ಈ ಆಲ್ಗರಿದಮಿಂದ ಕ್ಲಿಯರ್ ಆಗಿಬಿಟ್ಟಿದೆ ಇಷ್ಟೇ. ಆ್ಯಂಡ್ ಇವಾಗ ಸೇಮ್ 3x3 ಥರನೇ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ಸಾಲ್ವ್ ಮಾಡ್ಕೊಳ್ಳೋವಾಗ ಮಿನಿಮಮ್ ಎರಡನ್ನ ಮ್ಯಾಚ್ ಮಾಡ್ಕೊಳ್ಬೇಕು. ಈ ಸೈಡ್ಸನ್ನು ಇಲ್ಲಿ ಒಂದು ಮ್ಯಾಚ್ ಆಗಿಬಿಟ್ಟಿದೆ, 3 ಮ್ಯಾಚ್ ಆಗ್ತಾಯಿಲ್ಲ. ಸೊ ರೊಟೇಷನ್ ಮಾಡಿ ನೋಡಿ ಇವಾಗ 2 ಮ್ಯಾಚ್ ಆಗ್ತಿದೆ ಸೈಡ್ ಎಡ್ಜಸ್. ಸೊ ಇದನ್ನು ಒಂದು ಲೆಫ್ಟ್ ಸೈಡಲ್ಲಿ ಇಟ್ಕೊಳ್ಳಿ, ಮ್ಯಾಚ್ ಆಗಿರೋದನ್ನು ಒಂದು ಲೆಫ್ಟ್ ಸೈಡಲ್ಲಿ, ಇನ್ನೊಂದು ಬ್ಯಾಕ್ ಸೈಡಲ್ಲಿ ಇಟ್ಕೊಳ್ಳಿ ಮ್ಯಾಚ್ ಆಗಿರೋದನ್ನು. ಮ್ಯಾಚ್ ಆಗದೆ ಇರೋದನ್ನು ಒಂದು ಫ್ರಂಟ್ ಸೈಡಲ್ಲಿ, ಇನ್ನೊಂದು ರೈಟ್ ಸೈಡಲ್ಲಿ ಇಟ್ಕೊಂಡು ಈ ಆಲ್ಗರಿದಮ್ನ ಅಪ್ಲೈ ಮಾಡಿ. ಆಲ್ಗರಿದಮ್ ಸಿಂಪಲ್ ಆ್ಯಂಡ್ ಚಿಕ್ಕದಾಗಿದೆ, ಸೊ ವರಿಬೇಡ. ಆಲ್ರೆಡಿ 3x3 ವಿಡಿಯೋ ನೋಡಿದಾರ ಅಂದರೆ ನಾನು ಮಾಡಿರೋದು, ನಿಮಗಿದು ಡೆಡ್ ಈಸಿ, ಏನೂ ಇಲ್ಲ. ಆದರೂ ಇವಾಗ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದರೂ ಮಾಡ್ಬೋದು, ವರಿ ಮಾಡ್ಕೊಳ್ಬೇಡಿ. ಲೆಫ್ಟ್ ಸೈಡಲ್ಲಿ ಇಟ್ಕೊಂಡಿದ್ದೀನಿ, ಬ್ಯಾಕ್ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಸರಿ ಆಗದೆ ಇರೋದನ್ನು ಫ್ರಂಟ್ ಮತ್ತು ರೈಟ್ ಸೈಡಲ್ಲಿ ಇಟ್ಕೊಂಡಿದ್ದೀನಿ. R, U2, R prime, U prime, R, U prime, R prime. ಇವಾಗ ಈ ಫ್ರಂಟಲ್ಲಿ ಇದೆಯಲ್ಲ, ಅಥವಾ ಯಾವುದಾದ್ರೂ ಒಂದು ಕಲರ್ನ ಕಣ್ಣು ಮುಚ್ಕೊಂಡು ಮ್ಯಾಚ್ ಮಾಡಿಬಿಡಿ ನೋಡಿ. ಉಳಿದಿರೋದು ಎಲ್ಲನೂ ಮ್ಯಾಚ್ ಆಗಿಬಿಡುತ್ತೆ. ಇಷ್ಟೇ ಸಿಂಪಲ್. ಸೈಡಲ್ಲಿ ಇದೆಲ್ಲ ಮ್ಯಾಚ್ ಆಗ್ತಾಯಿದೆ ಆ್ಯಂಡ್ ಟಾಪಲ್ಲಿ ಪ್ಲಸ್ ಆಗಿಬಿಟ್ಟಿದೆ. ಈ ಪ್ಲಸ್ ಮಾಡ್ಕೊಳ್ಳೋವಾಗ ಎಡ್ಜ್ ಪ್ಯಾರಿಟಿಸ್ ಬರುತ್ತೆ. ಅದನ್ನು ಒಂದು ಆಲ್ಗರಿದಮಿಂದ ಹೆಂಗೆ ಸಾಲ್ವ್ ಮಾಡೋದು ಅಂತ ಹೇಳ್ಕೊಟ್ಟೆ. ಇವಾಗ ಲಾಸ್ಟಲ್ಲಿ ಈ ಕಾರ್ನರ್ಸನ್ನು ಕ್ಲಿಯರ್ ಮಾಡಿದ್ರೆ ಈ ಕ್ಯೂಬ್ ಫುಲ್ಲು ಕ್ಲಿಯರ್ ಆಗುತ್ತೆ. ಇವಾಗ ಈ ಕಾರ್ನರ್ಸನ್ನು ಸೇಮ್ 3x3ಯಲ್ಲಿ ಹೆಂಗೆ ಸಾಲ್ವ್ ಮಾಡ್ತಾಯಿದ್ರಿ ಅದೇ ಥರ ಇಲ್ಲೂ ಮಾಡ್ಬೋದು. ಹೆಂಗೆ ಅಂತ ಹೇಳ್ಕೊಡ್ತೀನಿ. ಆ್ಯಂಡ್ 4x4, 5x5ಅಲ್ಲೂ ಅದೇ ಮೆಥಡನ್ನು ಯೂಸ್ ಮಾಡಿ ಸಾಲ್ವ್ ಮಾಡಿದ್ದೆ. ಇವಾಗ ಈ 6x6ಅಲ್ಲೂ ಅದನ್ನೇ ಯೂಸ್ ಮಾಡ್ತೀನಿ. ಆ್ಯಂಡ್ ಇವಾಗ ಹೆಂಗೆ ಸಾಲ್ವ್ ಮಾಡೋದು ಅಂತ ಹೇಳ್ತೀನಿ. ಬ್ಲೂ ಮ್ಯಾಚ್ ಆಗುತ್ತೆ, ಯೆಲ್ಲೋ ಮ್ಯಾಚ್ ಆಗುತ್ತೆ, ಆದರೆ ರೆಡ್ ಮತ್ತು ಆರೆಂಜ್ ಮ್ಯಾಚ್ ಆಗ್ತಾಯಿಲ್ಲ. ಇಲ್ಲೂ ಅಷ್ಟೇ ಬ್ಲೂ ಮ್ಯಾಚ್ ಆಗುತ್ತೆ, ಯೆಲ್ಲೋ ಮ್ಯಾಚ್ ಆಗುತ್ತೆ, ಆದರೆ ಇಲ್ಲಿ ಈ ಆರೆಂಜ್ ಮತ್ತು ರೆಡ್ ಮ್ಯಾಚ್ ಆಗ್ತಾ ಇಲ್ಲ. ಗ್ರೀನ್ ಮ್ಯಾಚ್ ಆಗುತ್ತೆ, ಯೆಲ್ಲೋ ಮ್ಯಾಚ್ ಆಗುತ್ತೆ, ಆದರೆ ಈ ಆರೆಂಜ್ ಮತ್ತು ರೆಡ್ ಮ್ಯಾಚ್ ಆಗ್ತಾಯಿಲ್ಲ. ಇಲ್ಲೂ ಅಷ್ಟೇ ಇದೆರಡು ಮ್ಯಾಚ್ ಆಗ್ತಾಯಿದೆ, ಯೆಲ್ಲೋ ಗ್ರೀನ್ ಆ್ಯಂಡ್ ಈ ಆರೆಂಜ್ ಮತ್ತು ರೆಡ್ ಮ್ಯಾಚ್ ಆಗ್ತಾಯಿಲ್ಲ. ಸೊ ಈ ಥರ ಬಂದಾಗ ಇದು ಯಾವುದೂ ಕರೆಕ್ಟ್ ಇಲ್ಲ. ಆ್ಯಂಡ್ ಇದನ್ನು ಯಾವ ಥರ ಕನ್ವರ್ಟ್ ಮಾಡ್ಕೊಳ್ಬೇಕು ಅಂದರೆ ಈ ಥರ ಮಾಡ್ಕೊಳ್ಬೇಕು. ಜಸ್ಟ್ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ನೋಡಿ. ಇದು ಗ್ರೀನ್ ಮ್ಯಾಚ್ ಆಗ್ತಾಯಿದೆ, ಆರೆಂಜ್ ಮ್ಯಾಚ್ ಆಗ್ತಾಯಿದೆ, ಯೆಲ್ಲೋ ಮ್ಯಾಚ್ ಆಗ್ತಾಯಿದೆ. ಇದು ಇಲ್ಲಿರೋ ಪೀಸೆ, ಆದರೆ ಫ್ಲಿಪ್ ಆಗಿಬಿಟ್ಟಿದೆ. ಸೇಮ್ ಇಲ್ಲೂ ಅಷ್ಟೇ ಬ್ಲೂ ಆರೆಂಜ್ ಯೆಲ್ಲೋ ಇಲ್ಲಿರೋ ಪೀಸೆ, ಆದರೆ ಫ್ಲಿಪ್ ಆಗಿಬಿಟ್ಟಿದೆ. ಇಲ್ಲೂ ಅಷ್ಟೇ ಬ್ಲೂ ರೆಡ್ ಯೆಲ್ಲೋ ಗ್ರೀನ್ ರೆಡ್ ಯೆಲ್ಲೋ. ಸೊ ಈ ಥರ ಮಾಡ್ಕೊಳ್ಬೇಕು. ಈ ಥರ ಮಾಡ್ಕೊಳ್ಬೇಕು ಅಂದರೆ ಬರೀ ಒಂದು ಆಲ್ಗರಿದಮಿಂದ ಈ ಥರ ಮಾಡ್ಕೊಳ್ಬೋದು. ಇವಾಗ ಯಾವುದು ಕರೆಕ್ಟ್ ಆಗಿಲ್ಲ. ಸೊ ಈ ಕ್ಯೂಬನ್ನ ಯಾವ ಥರ ಬೇಕಾದ್ರೂ ಇಟ್ಕೊಳ್ಳಿ, ನಿಮ್ಗೆ ಇಷ್ಟ ಬಂದಂಗೆ ಇಟ್ಕೊಳ್ಳಿ. ಈ ಆಲ್ಗರಿದಮ್ನ ಅಪ್ಲೈ ಮಾಡಿ. ಆಲ್ಗರಿದಮ್ ಸ್ಕ್ರೀನ್ ಮೇಲೆ ಬರುತ್ತೆ, ಅದನ್ನು ನೋಡಿಕೊಂಡು ಅಪ್ಲೈ ಮಾಡಿ. R, U prime, L prime, U, R prime, U prime, L, U. ಈ ಥರ ಒಂದು ಸಲ ಅಪ್ಲೈ ಮಾಡಿ ಆದಮೇಲೆ ಒಂದು ಸಲ ಚೆಕ್ ಮಾಡಿ ಯಾವುದಾದ್ರೂ ಒಂದು ಕರೆಕ್ಟಾಗಿ ಬಂದಿದೆಯಾ ಅಂತ. ಬ್ಲೂ ಮತ್ತು ಗ್ರೀನ್ ಇದೆ, ಸೊ ಮ್ಯಾಚ್ ಆಗ್ತಾಯಿಲ್ಲ. ಒಂದು ಕಲರ್ ಮ್ಯಾಚ್ ಆಗ್ತಿಲ್ಲ ಅಂದರೆ ಅದನ್ನು ಬಿಟ್ಟುಬಿಡಿ, 3 ಕಲರ್ನ ನೋಡೋದಕ್ಕೆ ಹೋಗೋದು ಬೇಡ. ಬ್ಲೂ ಇದೆ, ಆರೆಂಜ್ ರೆಡ್ ಮ್ಯಾಚ್ ಆಗ್ತಿಲ್ಲ, ಸೊ ಇದು ಬಿಟ್ಬಿಡಿ. ರೆಡ್ ಆರೆಂಜ್ ಇದೆ, ಮ್ಯಾಚ್ ಆಗ್ತಿಲ್ಲ,
ಆದರೆ ಇದು ಮ್ಯಾಚ್ ಆಗ್ತಿದೆ ನೋಡಿ, ಗ್ರೀನ್ ಮ್ಯಾಚ್ ಆಗ್ತಾಯಿದೆ, ಆರೆಂಜ್ ಮ್ಯಾಚ್ ಆಗ್ತಿದೆ, ಎಲ್ಲೋ ಮ್ಯಾಚ್ ಆಗ್ತಿದೆ. ಸೊ ಇದೊಂದು ಕರೆಕ್ಟ್ ಆಗಿರೋ ಪೀಸ್ ಅಂತ ಕನ್ಸಿಡರ್ ಮಾಡಿ. ಇಲ್ಲಿ ಇದು ಟ್ವಿಸ್ಟ್ ಆಗಿಬಿಟ್ಟಿದೆ ಅಷ್ಟೇ, ಆದರೆ ಇದು ಇಲ್ಲಿ ಬರೋ ಪೀಸ್ ಅಷ್ಟೇ ನೋಡಿ. ಇದು ಕರೆಕ್ಟ್ ಆದರೆ ಇಲ್ಲೇ ಇರಬೇಕಾಗಿರೋ ಪೀಸ್. ಸೊ ಇದನ್ನು ಕರೆಕ್ಟ್ ಆಗಿರೋ ಪೀಸ್ ಅಂತ ಅಂದ್ಕೊಂಡು ಇಲ್ಲೇ ಇಟ್ಕೊಳ್ಳಿ ಲೆಫ್ಟಲ್ಲಿ. ಸೊ ಈ ಥರ ಎಲ್ಲಿ ಬೇಕಾದರೂ ಇರ್ಬೋದು. ಈ ಕಾರ್ನರ್ನ ಲೆಫ್ಟ್ ಫ್ರಂಟ್ ಸೈಡಲ್ಲಿ ಇಟ್ಕೊಂಡು ಸೇಮ್ ಅದೇ ಆಲ್ಗರಿದಮ್ನ ಇನ್ನೊಂದು ಸಲ ಅಪ್ಲೈ ಮಾಡಬೇಕು. ಆ್ಯಂಡ್ ಆಲ್ಗರಿದಮ್ ಥರ ಅಂದ್ಕೊಳ್ಬೇಕು ಅಂತ ಇಲ್ಲ ನೋಡಿ. ಆಲ್ಗರಿದಮ್ ಯಾವ ಥರ ಅಪ್ಲೈ ಮಾಡ್ತೀನಿ ಅಂತ ಸರಿಯಾಗಿ ನೋಡಿ. ರೈಟ್ ಲೇಯರ್ ಮೇಲ್ಗಡೆ ಮಾಡಿ, ಈ ಟಾಪ್ ಲೇಯರ್ ರೈಟ್ಗೆ, ಲೆಫ್ಟ್ ಲೇಯರ್ ಮೇಲ್ಗಡೆ ಮಾಡಿ, ಟಾಪ್ ಲೇಯರ್ ಲೆಫ್ಟ್ಗೆ. ಇವಾಗ ರೈಟ್ ಲೇಯರ್ ಕೆಳಗಡೆ ಮಾಡಿ, ಟಾಪ್ ಲೇಯರ್ ರೈಟ್ಗೆ, ಲೆಫ್ಟ್ ಲೇಯರ್ ಕೆಳಗಡೆ ಮಾಡಿ, ಟಾಪ್ ಲೇಯರ್ ಲೆಫ್ಟ್ಗೆ. ಇದು ಹಾಗೆ ಇರುತ್ತೆ. ಆ್ಯಂಡ್ ಉಳಿದಿರೋದು ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ನೋಡ್ಕೊಳ್ಳಿ. ಇವಾಗ ಕರೆಕ್ಟ್ ಆಗಿಲ್ಲ, ಬ್ಲೂ ಮ್ಯಾಚ್ ಆಗ್ತಾಯಿದೆ, ಎಲ್ಲೋ ಮ್ಯಾಚ್ ಆಗ್ತಾಯಿದೆ, ಆದರೆ ರೆಡ್ ಮತ್ತು ಆರೆಂಜ್ ಇದೆ. ಇದು ಅಷ್ಟೇ, ಬ್ಲೂ ಮತ್ತು ಗ್ರೀನ್ ಇದೆ, ಮ್ಯಾಚ್ ಆಗ್ತಾಯಿಲ್ಲ. ಆರೆಂಜ್ ಮತ್ತು ರೆಡ್ ಇದೆ, ಇದು ಮ್ಯಾಚ್ ಆಗ್ತಾಯಿಲ್ಲ. ಈ ಕರೆಕ್ಟ್ ಇರೋದನ್ನು ಲೆಫ್ಟ್ ಫ್ರಂಟ್ ಸೈಡಲ್ಲಿ ಇಟ್ಕೊಂಡು ಇದೇ ಆಲ್ಗರಿದಮ್ನ ಅಪ್ಲೈ ಮಾಡಿ. ರೈಟ್ ಅಪ್, ಟಾಪ್ ರೈಟ್ಗೆ, ಲೆಫ್ಟ್ ಅಪ್, ಟಾಪ್ ಲೆಫ್ಟ್ಗೆ, ನೆಕ್ಸ್ಟ್ ರೈಟ್ ಡೌನ್, ಟಾಪ್ ರೈಟ್ಗೆ, ಲೆಫ್ಟ್ ಡೌನ್, ಟಾಪ್ ಲೆಫ್ಟ್ಗೆ. ಇವಾಗ ಚೆಕ್ ಮಾಡಿವಿ, ಇದು ಕರೆಕ್ಟ್ ಇದೆ. ಆರೆಂಜ್, ಗ್ರೀನ್, ಎಲ್ಲೋ. ಆ್ಯಂಡ್ ಇದೂ ಕರೆಕ್ಟಾಗಿ ಬಂದುಬಿಟ್ಟಿದೆ. ಆರೆಂಜ್, ಎಲ್ಲೋ, ಬ್ಲೂ, ರೆಡ್, ಎಲ್ಲೋ, ಬ್ಲೂ, ಎಲ್ಲೋ, ಗ್ರೀನ್, ರೆಡ್. ನೋಡಿ, ಇದಿಷ್ಟು ಕರೆಕ್ಟ್ ಆಗಿಬಿಟ್ಟಿದೆ. ಇವಾಗ ಇಲ್ಲಿ ಟಾಪ್ ಲೇಯರ್ ಸಾಲ್ವ್ ಮಾಡ್ಕೊಳ್ಳೋವಾಗ ಒಂದು ಪ್ಯಾರಿಟಿ ಬರುತ್ತೆ. ಈ ಕಾರ್ನರ್ ಪ್ಯಾರಿಟಿ ಆರೆಂಜ್, ಬ್ಲೂ, ಎಲ್ಲೋ ಇದು ಮ್ಯಾಚ್ ಆಗುತ್ತೆ. ಎಲ್ಲೋ, ಗ್ರೀನ್, ಆರೆಂಜ್ ಇದು ಮ್ಯಾಚ್ ಆಗ್ತಿದೆ. ಆದರೆ ಇಲ್ಲಿ ರೆಡ್ ಗ್ರೀನ್ ಬಂದುಬಿಟ್ಟಿದೆ. ಇಲ್ಲಿ ಆ ರೆಡ್ ಗ್ರೀನ್ ಇಲ್ಲಿ ಬರಬೇಕು, ಬ್ಲೂ ಗ್ರೀನ್ ಇಲ್ಲಿ ಇದೆಯಲ್ಲ ಇದು ಈ ಕಡೆ ಬರಬೇಕು. ಸೊ ಇದೆರಡನ್ನ ಸ್ವ್ಯಾಪ್ ಮಾಡಬೇಕು ಅಂದರೆ ಒಂದು ಆಲ್ಗರಿದಮ್ನ ಅಪ್ಲೈ ಮಾಡಬೇಕು. ಈ ಆಲ್ಗರಿದಮ್ನ ಅಪ್ಲೈ ಮಾಡೋಕ್ಕೂ ಮುಂಚೆ ಒಂದು ನೊಟೇಷನ್ ಹೇಳ್ತೀನಿ ನೋಡಿ. TW" ಅಂದರೆ ಟಾಪ್ ವೈಡ್ ಡಬಲ್ ಡ್ಯಾಶ್. ಈ ಥರ TW ಅಂದರೆ ಟಾಪ್ ವೈಡ್ ಅಂತ 3 ಲೇಯರ್ ಒಟ್ಟಿಗೆ, ಡಬಲ್ ಡ್ಯಾಶ್ ಅಂದರೆ 2 ರೊಟೇಷನ್ ಅಂತ. ಆ್ಯಂಡ್ ಈ RW" ಅಂದರೆ R ವೈಡ್, RW ಅಂದರೆ R ವೈಡ್, ಡಬಲ್ ಡ್ಯಾಶ್ ಅಂದರೆ 2 ರೊಟೇಷನ್ ಅಷ್ಟೇ. RW" ಅಂದರೆ ಈ ಥರ ತಿರುಗಿಸ್ಬೇಕು. ಆ್ಯಂಡ್ R" ಅಂದರೆ ಈ ರೈಟ್ ಲೇಯರ್ ಇದನ್ನು 2 ಸಲ ರೈಟ್ ಲೇಯರ್ನ 2 ಸಲ R". ಆ್ಯಂಡ್ T" ಅಂದರೆ ಟಾಪ್ ಲೇಯರ್ನ 2 ಸಲ ರೊಟೇಷನ್ ಮಾಡಬೇಕು. ಇವಾಗ ಆಲ್ಗರಿದಮ್ ಅಪ್ಲೈ ಮಾಡೋಣ. ಸ್ಕ್ರೀನ್ ಮೇಲೆ ಬರುತ್ತೆ. ಅದಕ್ಕಿಂತ ಮುಂಚೆ ಈ ಕರೆಕ್ಟ್ ಆಗಿರೋ ಈ 2 ಪೀಸ್ ಇದೆಯಲ್ಲ, ಇದನ್ನು ಲೆಫ್ಟ್ ಸೈಡಲ್ಲಿ ಇಟ್ಕೊಳ್ಬೇಕು. ಕರೆಕ್ಟ್ ಆಗದೆ ಇರೋದನ್ನು ರೈಟಲ್ಲಿ ಇಟ್ಕೊಳ್ಬೇಕು. TW" RW" T" RW" T" RW" TW". ಇವಾಗ ಈ ಕಡೆ ಒಂದು ಟಚ್ ಆಗಿಬಿಟ್ಟಿದೆ ಈ ಎಡ್ಜ್. ಆ್ಯಂಡ್ ಫ್ರಂಟಲ್ಲಿ ಬ್ಯಾಕಲ್ಲಿ ಇದು ಟಚ್ ಆಗಿಲ್ಲ. ಸೊ ಇದನ್ನು ಕ್ಲಿಯರ್ ಮಾಡಬೇಕು ಅಂದರೆ ಅವಾಗ ಅಪ್ಲೈ ಮಾಡಿದ್ನಲ್ಲ ಅದೇ ಆಲ್ಗರಿದಮ್. RU2 R', U', R, U', R'. ಇವಾಗ ಯಾವುದಾದ್ರೂ 2 ಮ್ಯಾಚ್ ಆಗಬೇಕು ಸೈಡಲ್ಲಿ. ಒಂದು ಮಾತ್ರ ಮ್ಯಾಚ್ ಆಗ್ತಿದೆ, ಇದು 3 ಮ್ಯಾಚ್ ಆಗ್ತಿಲ್ಲ. ಸೊ ಇನ್ನೊಂದು ರೊಟೇಷನ್ ಮಾಡಿ ನೋಡಿ. ರೆಡ್ ಮತ್ತು ಗ್ರೀನ್ ಮ್ಯಾಚ್ ಆಗ್ತಿದೆ. ಮ್ಯಾಚ್ ಆಗಿರೋದನ್ನು ಒಂದು ಲೆಫ್ಟ್ ಸೈಡಲ್ಲಿ ಇನ್ನೊಂದು ಬ್ಯಾಕ್ ಸೈಡಲ್ಲಿಟ್ಟು ಅದೇ ಆಲ್ಗರಿದಮ್ನ ಅಪ್ಲೈ ಮಾಡಬೇಕು. RU2 R', U', RU', R'. ಇವಾಗ ಯಾವುದಾದ್ರೂ ಒಂದು ಕಲರ್ನ ಮ್ಯಾಚ್ ಮಾಡಿಬಿಡಿ. ಆ್ಯಂಡ್ ಆಲ್ರೆಡಿ ಒಂದು ಕಾರ್ನರ್ ಕ್ಲಿಯರ್ ಆಗಿಬಿಟ್ಟಿದೆ. ಇವಾಗ ಅದೇ ಆಲ್ಗರಿದಮ್ನ ಟ್ರೈ ಮಾಡಬೇಕು. ಕಾರ್ನರ್ ಸರಿ ಮಾಡೋ ಆಲ್ಗರಿದಮ್ ಅಂದರೆ ಇದನ್ನು ಸ್ವ್ಯಾಪ್ ಮಾಡೋ ಆಲ್ಗರಿದಮ್ ನೋಡಿ. ಗ್ರೀನ್ ಇದೆ, ಆದರೆ ಆರೆಂಜ್ ರೆಡ್ ಇದೆ. ಸೊ ಇಲ್ಲಿದಲ್ಲ, ಇದನ್ನು ಆ ಕಡೆ ಸ್ವ್ಯಾಪ್ ಮಾಡಬೇಕು, ಚೇಂಜ್ ಮಾಡಬೇಕು. ಸೊ ಅದಕ್ಕೆ ಆಲ್ಗರಿದಮ್ ಅವಾಗ ಹಾಕಿದ್ನಲ್ಲ ಅದೇ. ರೈಟ್ ಮೇಲ್ಗಡೆ ಟಾಪ್ ರೈಟ್ಗೆ, ಲೆಫ್ಟ್ ಮೇಲ್ಗಡೆ ಟಾಪ್ ಲೆಫ್ಟ್ಗೆ. ಇವಾಗ ರೈಟ್ ಕೆಳಗಡೆ ಟಾಪ್ ರೈಟ್ಗೆ, ಲೆಫ್ಟ್ ಕೆಳಗಡೆ ಟಾಪ್ ಲೆಫ್ಟ್ಗೆ.
ಇಷ್ಟಾದಮೇಲೆ ಇದು ಕ್ಲಿಯರ್ ಆಗಿಬಿಟ್ಟಿದೆ, ಇದನ್ನು ಕ್ಲಿಯರ್ ಆಗಿಬಿಟ್ಟಿದೆ. ಸೊ ಈ ಥರ ಇದ್ದಾಗ ಕ್ಲಿಯರ್ ಆಗಿರೋದನ್ನು ಈ ಲೆಫ್ಟ್ ಸೈಡಲ್ಲಿ ಇಟ್ಕೊಳ್ಬೇಕು, ಕ್ಲಿಯರ್ ಆಗದೇ ಇರೋದನ್ನು ಈ ಥರ ಇಟ್ಕೊಳ್ಬಾರ್ದು, ಇದನ್ನು ಲೆಫ್ಟ್ ಸೈಡಲ್ಲಿ ಇಟ್ಕೊಳ್ಬೇಕು. ಇದನ್ನು ಇಟ್ಕೊಂಡ್ರೂ ಆಗುತ್ತೆ ಅಥವಾ ಇದನ್ನು ಇಟ್ಕೊಂಡ್ರೂ ಆಗುತ್ತೆ, ಎರಡನ್ನೂ ಸೇಮ್, ಯಾವುದೂ ಚೇಂಜಸ್ ಆಗಲ್ಲ. ಸೊ ಇದನ್ನು ಇಟ್ಕೊಂಡಿದ್ದೀನಿ. ಇವಾಗ 3x3 ಯಾವ ಆಲ್ಗಾರಿದಮ್ ಯೂಸ್ ಮಾಡ್ತಾಯಿದ್ದೆ ಅದೇ ಆಲ್ಗಾರಿದಮಿಂದ ಇಲ್ಲೂ ಸಾಲ್ವ್ ಮಾಡ್ತೀನಿ. ಫುಲ್ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ತೀನಿ. ಆರ್ U2 R ಪ್ರೈಮ್ U ಪ್ರೈಮ್ R U ಪ್ರೈಮ್ R ಪ್ರೈಮ್. ಸೇಮ್ ಅದೇ ರೊಟೇಷನ್ನ ಲೆಫ್ಟಿಂದ ಅಪ್ಲೈ ಮಾಡ್ತೀನಿ. L ಪ್ರೈಮ್ U2 ಪ್ರೈಮ್ L U L ಪ್ರೈಮ್ U L. ಇವಾಗ ಇದೆರಡು ಫುಲ್ ಕ್ಲಿಯರ್ ಆಗಿಬಿಟ್ಟಿದೆ. ಡಯಾಗ್ನಲ್ ಇರೋದು ಒಂದೇ ಲೈನಲ್ಲಿ ಬಂದುಬಿಟ್ಟಿದೆ. ಆ್ಯಂಡ್ ಇದನ್ನು ಒಂದು ಲೆಫ್ಟಲ್ಲಿ ಫ್ರಂಟ್ ಮತ್ತು ಬ್ಯಾಕಲ್ಲಿ ಇಟ್ಕೊಳ್ತೀನಿ. ಸೇಮ್ ಅದೇ ಆಲ್ಗಾರಿದಮ್ನ ಇನ್ನೊಂದು ಸಲ ರಿಪೀಟ್ ಮಾಡಿ. ಇವಾಗ ಕ್ಲಿಯರ್ ಆಗಿರೋದು ಒಂದು ಫ್ರಂಟಲ್ಲಿದೆ, ಇನ್ನೊಂದು ಲೆಫ್ಟ್ ಬ್ಯಾಕಲ್ಲಿದೆ. ಟೋಟಲಿ ಲೆಫ್ಟಲ್ಲಿದೆ ಎರಡು. ಕ್ಲಿಯರ್ ಆಗದೆ ಇರೋದು ಒಂದು ರೈಟ್ ಫ್ರಂಟಲ್ಲಿ, ಇನ್ನೊಂದು ರೈಟ್ ಬ್ಯಾಕಲ್ಲಿದೆ. ಅದೇ ಆಲ್ಗಾರಿದಮ್ R U2 R ಪ್ರೈಮ್ U ಪ್ರೈಮ್ R U ಪ್ರೈಮ್ R ಪ್ರೈಮ್ L ಪ್ರೈಮ್ U2 ಪ್ರೈಮ್ L U L ಪ್ರೈಮ್ U L. ನೋಡಿ, ಫೈನಲಿ ಈ ಕ್ಯೂಬ್ ಕ್ಲಿಯರ್ ಆಗೋಯ್ತು. ಆ್ಯಂಡ್ ನನ್ನ ಪ್ರಕಾರ ಇದು ಈಸಿಯೆಸ್ಟ್ ಮೆಥಡ್ ಅಂದ್ಕೊಳ್ತೀನಿ. ಆದಷ್ಟು ಈ 4x4 ಮತ್ತು ಈ 3x3ನ ಹೆಂಗೆ ಸಾಲ್ವ್ ಮಾಡೋಕ್ಕಾಗದೆ ಅದೇ ಥರನೇ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಆ್ಯಂಡ್ ಈ ಕ್ಯೂಬಲ್ಲಿ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ, ನಾನು ನಿಮ್ಮ ಡೌಟ್ಸನ್ನು ಕ್ಲಿಯರ್ ಮಾಡ್ತೀನಿ. ಗೊತ್ತಾಗಿಲ್ಲ ಅಂದರೆ ಹೊಸ ವೀಡಿಯೋ ಮಾಡಿ ಬೇಕಾದರೂ ಹಾಕ್ತೀನಿ, ಅಂದರೆ ನಿಮ್ಮ ಡೌಟ್ಸ್ ಮೇಲೆ, ಆ ಡೌಟ್ಸ್ ಬಗ್ಗೆ ವೀಡಿಯೋ ಮಾಡಿ ಹಾಕ್ತೀನಿ. ಆ್ಯಂಡ್ ನೀವೇನಾದರೂ ಕ್ಯೂಬರ್ ಆಗಿದ್ರೆ ಅಥವಾ ನಿಮಗೆ ಬೇರೆ ಬೇರೆ ಕ್ಯೂಬನ್ನು ಕಲಿಬೇಕು ಅಂತ ಆಸೆ ಇದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.